ಓಕೆನಾ? ಯಾವಾಗಲೂ ಕಂಟೆಂಟ್ ಬೇಸ್ಡ್ ಸಿನಿಮಾಗಳಿಗೆ ತುಂಬ ಒಂದು ಅಂದರೆ ಇಂಪ್ಯಾಕ್ಟ್ ತುಂಬ ಜಾಸ್ತಿ ಇರುತ್ತೆ. ಈ ಒಂದು ಸಿನಿಮಾದಲ್ಲಿ ಮೆಸೇಜು ತುಂಬ ಚೆನ್ನಾಗಿದೆ. ಏನಂದರೆ ನಾವೇನು ಮಾಡ್ತೀವಿ ನಮ್ಮ ಜೀವನದಲ್ಲಿ ಕರ್ಮ ನಮಗೆ ವಾಪಸ್ ಬರುತ್ತೆ ಅನ್ನೋದು, ಅದನ್ನು ಒಂದು ಬ್ಯೂಟಿಫುಲ್ ಕಥೆಯ ಒಂದು ಸ್ಕ್ರೀನ್ ಪ್ಲೇಯಲ್ಲಿ ಹೇಳಿರೋದು. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಆಲ್ ದ ಆರ್ಟಿಸ್ಟ್, ರಂಗಾಯಣ ರಘು ಅವರು, ಆಮೇಲೆ ದೇಶಪಾಂಡೆ ಅವರು, ನಮ್ಮ ವಿನಯ್, ಎಲ್ಲರೂ ಮಾಡಿರುವಂತಹ ಒಂದು ಪರ್ಫಾರ್ಮೆನ್ಸ್ ಏನಿದೆ ರಿಯಲಿ ಕಮೆಂಟಬಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಭಟ್ರ ಕ್ಯಾರೆಕ್ಟರ್ ಮಾಡಿರುವಂತಹ ರಘು ಸರ್ಗೆ ಖಂಡಿತವಾಗ್ಲೂ ಈ ಸಿನಿಮಾದಿಂದ ಒಂದು ಒಳ್ಳೆಯ ಒಂದು ಪ್ರಶಸ್ತಿಗಳ ಒಂದು ಸುರಿಮಳೆ ಬರೋದಂತೂ ಖಂಡಿತ ಅನ್ನೋದು ನನ್ನ ಒಂದು ಭಾವನೆ. ಇಡೀ ತಂಡಕ್ಕೆ ನನ್ನ ಶುಭ ಹಾರೈಕೆ. ಈ ರೀತಿ ಸಿನಿಮಾಗಳು ಬರಬೇಕು, ಯಾಕಂದರೆ ಹೊಸ ಡೈರೆಕ್ಟರ್ಗಳಿಗೆ ಇದು ಒಂದು ಸ್ಫೂರ್ತಿಯಾಗಿರುತ್ತೆ. ಆ್ಯಂಡ್ ಇಡೀ ತಂಡಕ್ಕೆ ನನ್ನ ಶುಭ ಹಾರೈಕೆ, ಒಳ್ಳೆಯದಾಗಲಿ. ಆ್ಯಂಡ್ ಶಾಕಾಹಾರಿ ಸಿನಿಮಾ ದಯವಿಟ್ಟು ಎಲ್ಲರೂ ಸಿನಿಮಾಗೆ ಬಂದು ಚಿತ್ರಮಂದಿರದಲ್ಲೇ ನೋಡಿ. ಆ್ಯಂಡ್ ಒಳ್ಳೆಯದಾಗಲಿ ಸಿನಿಮಾಗೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ತೆ. ಶಾಖಾಹಾರಿ ಗೆಳೆಯ ರಂಗಾಯಣ ರಘು ಅವರ ಒಂದು ಟೈಟ್ಲನ್ನು ನಾನೇ ರಿಲೀಸ್ ಮಾಡಿದ್ದೆ ಒಂದು 2 ತಿಂಗಳ ಹಿಂದೆ. ಅಲ್ಲೊಂದು ಸಣ್ಣ ತುಣುಕು ನೋಡಿದಾಗಲೇ ಅನಿಸಿತ್ತು. ಆಮೇಲೆ ರಂಗಣ್ಣ, ನಾವು ಕರೆಯೋದು ರಂಗಣ್ಣ ಅಂತವ್ರನ್ನ, ನನ್ನ ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಒಡನಾಡಿ, ಆಮೇಲೆ ನನ್ನ ಎಲ್ಲ ಕಷ್ಟ ಸುಖಗಳನ್ನು ಹಂಚ್ಕೋತೀನಿ ಅವ್ರ ಹತ್ರ. ತುಂಬ ಹೇಳ್ತಿದ್ರಿ ಸಿನಿಮಾ ಬಗ್ಗೆ. ನಾನು ಮತ್ತು ನನ್ನ ಹಲವಾರು ಗೆಳೆಯರು, ತುಂಬ ಜನ ತಂತ್ರಜ್ಞರು, ನಟರು ಎಲ್ಲ ನೋಡಿದ್ವಿ. ಇವತ್ತು ನಾವು ನಾರ್ಮಲಿ ಯಾವುದೋ ಬೇರೆ ಭಾಷೆಯಲ್ಲಿ ಬಂದಾಗ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ, ನಮ್ಮೂರಲ್ಲಿ ಇಂಥವೆಲ್ಲ ಬರೋದೇ ಇಲ್ಲ ಅನ್ನೋ ಥರದ ಒಂದು ಕೊಂಕು ಕೇಳ್ತೀವಿ. ಆ ಕೊಂಕಿಗೆ ಉತ್ತರದ ಥರ ಇದೆ ಶಾಖಾಹಾರಿ. ಎಷ್ಟೋ ತುಂಬ ಒಬ್ಬ ನಿರ್ದೇಶಕನ ಧ್ಯಾನ ಕಾಣುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಒಂದು ಕಥೆನ. ಸಣ್ಣ ಪಾತ್ರಗಳು, ಸಣ್ಣ ವಿವರಗಳು. ಎಷ್ಟೋ ಶತಮಾನಕ್ಕೆ ಹೋಗಿತ್ತು ಒಂದು ಥ್ರಿಲ್ಲರ್ ಬಂದು, ಒಂದು ಮರ್ಡರ್ ಮಿಸ್ಟ್ರಿ ಬಂದು. ಒಬ್ಬ ಮಾಮೂಲಿ ಅಡುಗೆ ಭಟ್ಟ, ಅದ್ರಲ್ಲಿ ಬೇರೆ 3 ಸತಿ ಭಟ್ರೆ ಅಂತ ಕರೀತಾರೆ ರಂಗಣ್ಣ ರಘುನ. ನನ್ನ ಪರದಲ್ಲಿ ನನ್ನ ಯಾರು ಕರೀತಿದ್ದಾರೆ ಅಂತ ಅನ್ನಿಸ್ತಿತ್ತು. ಅಸಾಧಾರಣ ನಟನೆ ರಂಗಣ್ಣ ರಘು ಅವರು. ಒಂದೇ ಒಂದು ಪಾತ್ರ ಮಾಡಿ ಅಂದ್ರೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. 10 ಥರದ ಪಾತ್ರ ಮಾಡಿ ಅಂದ್ರೂ ಅಷ್ಟೇ ಚೆನ್ನಾಗಿ ಮಾಡುವಂಥ ಅಭಿಜಾತ ಕಲಾವಿದರು ನಮ್ಮ ಕನ್ನಡದಲ್ಲಿರೋದು ನಮ್ಮೆಲ್ಲರ ಪುಣ್ಯ. ಜೈ ರಂಗಣ್ಣ. ಮತ್ತು ನಿರ್ದೇಶಕರ ಚಾತುರ್ಯ ಮತ್ತು ಇಡೀ ತಂಡ, ಎಸ್ಪೆಷಲಿ ಹಾಡುಗಳು, ಈ ರೆಕಾರ್ಡಿಂಗ್, ಸಣ್ಣ ಪಾತ್ರ ಇರ್ಬೋದು, ದೊಡ್ಡ ಪಾತ್ರಗಳಿರ್ಬೋದು, ಅವನ್ನ ಕೆತ್ತಿರೋ ರೀತಿ ಎಲ್ಲವೂ ಸೇರಿ ಕನ್ನಡಕ್ಕೊಂದು ತುಂಬ ವಿಶೇಷವಾದ ಸಿನಿಮಾನ ಇವತ್ತು ಜನತೆಗೆ ತಲುಪಿಸ್ತಿದ್ದಾರೆ. ದಯಮಾಡಿ ಕನ್ನಡಿಗರು ನೋಡಿ ಇಂಥ ಚಿತ್ರಗಳ ಬೆನ್ನು ತಟ್ಟಿ ಕನ್ನಡ ಚಿತ್ರಗಳನ್ನು ಸದಾಕಾಲ ಪ್ರೋತ್ಸಾಹಿಸಿ ಕಾಪಾಡಿ ಅಂತ ಒಬ್ಬ ಕನ್ನಡಿಗನಾಗಿ ಕೋರ್ಕೊಳ್ತೇನೆ. ಜೈ ಶಾಖಾಹಾರಿ, ಜೈ ರಂಗಣ್ಣ, ಜೈ ಚಿತ್ರತಂಡ. ಥ್ಯಾಂಕ್ ಯು ಸೋ ಮಚ್. ಸಂದೀಪ್ ಸುಂಕದ್ ಅಂಡ್ ಟೀಮ್ ಶಾಖಾಹಾರಿ ನಾಳೆ ಫೆಬ್ರವರಿ 16 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನೋಡಿ. ನಾನಂತೂ ಮೊದಲಿನಿಂದ ಕೊನೆಯವರೆಗೆ ಗಪ್ಚುಪ್ಪಾಗಿ ಸೀಟಿನ ಎಡ್ಜಲ್ಲಿ ಕೂತ್ಕೊಂಡು ನೋಡಿದ್ದೀನಿ. ತುಂಬ ಎಂಜಾಯ್ ಮಾಡಿದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ತುಂಬ ಚೆನ್ನಾಗಿದೆ. ಭಾಳ ಡಿಸ್ಟರ್ಬಿಂಗ್ ಆಗೂ ಇದೆ. ಭಾಳ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಅದನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿ ಪಾತ್ರಧಾರಿಗಳಿಂದ ದುಡಿಸ್ಕೊಂಡು ಒಬ್ಬೊಬ್ಬರು ಅದ್ಭುತವಾಗಿ ನಟಿಸಿದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ಲೆಜೆಂಡ್ರಿ ರಂಗಾಯಣ ರಘು ಆ್ಯಂಡ್ ಗೋಪಾಲ್ ಕೃಷ್ಣ, ದೇಶಪಾಂಡೆ, ಪ್ರತಿಯೊಂದು ಪಾತ್ರಗಳು, ವಿನಯ್ ಆಗ್ಬೋದು, ಪೊಲೀಸ್ ಪಾತ್ರಧಾರಿಗಳಾಗ್ಬೋದು, ಎಲ್ಲರೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಸಿನಿಮಾ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಅಗೈನ್ ಟು ಸಂದೀಪ್ ಸುಂಕದ್ ಆ್ಯಂಡ್ ಶಾಖಾಹಾರಿ ಟೀಮ್. ನಮಸ್ಕಾರ. ಶಾಖಾಹಾರಿ ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಫಿಲ್ಮ್ನ ನೋಡಿದ್ವಿ. ಬಹಳ ದಿನ ಆದಮೇಲೆ ರಂಗಾಯಣ ರಘು ತಮ್ಮ ದೈತ್ಯ ಪ್ರತಿಭೆನ ಈ ಶಾಖಾಹಾರಿ ಸಿನಿಮಾ ಮೂಲಕ ತೋರಿಸಿದ್ದಾರೆ. ಸಂದೀಪ್ ಸುಂಕದ್ ಭಾಳ ಅತ್ಯುತ್ತಮವಾದಂಥ ಸಿನಿಮಾ ಕೊಟ್ಟಿದ್ದಾರೆ. ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಜನವರಿಯಿಂದ ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇದೆ. ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಎಂಕರೇಜ್ ಮಾಡಿ. ಶಾಖಾಹಾರಿ ನಿಜವಾಗ್ಲೂ ಒಳ್ಳೆಯ ಸಿನಿಮಾ. ನಮಸ್ಕಾರ. ಎಷ್ಟೋ ದಿನಗಳ ಮೇಲೆ ಕಂಡಂಥ ಒಂದು ಒಳ್ಳೆಯ ಸಿನಿಮಾ ಶಾಖಾಹಾರಿ.
ನಿಜವಾಗ್ಲೂ ಪಾಪ ಅವರು ತಂದು ಕೂರಿಸಿದಾಗ ಮುಂದುಗಡೆಗೆ ಜಾಗ ಇರಲಿಲ್ಲ, ಮುಂದುಗಡೆ ಕೂರಿಸಿ ಕೇಳಿದ್ರವರು, ಸರ್ ನಿಮಗೆ ಕಂಫರ್ಟ್ ಆಗಿತ್ತ ಅಂತ. ಆ್ಯಕ್ಚುಲಿ ಕೂತಿದ್ದ ಜಾಗ ಇಂಪಾರ್ಟೆಂಟ್ ಅಲ್ಲ, ಸಿನಿಮಾ ತುಂಬ ಕಂಫರ್ಟ್ ಆಗಿದೆ. ಶಾಕಾಹಾರಿ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರ ಕೆಲಸ, ಹೊಸ ಹುಡುಗರ ಕೆಲಸ. ಒಂದು ಖುಷಿ ಏನು ಅಂದರೆ ನಮ್ಮೂರು ಹುಡುಗರು ಸಾಗರ, ಶಿವಮೊಗ್ಗದವರು, ಅವರು ಮಾಡಿದಂಥ ಕೆಲಸ ತುಂಬ ಚೆನ್ನಾಗಿದೆ. ಕೊನೆಗೂ ಸ್ವಂತ ಕತೆ ಅನ್ನೋದೇನಿದೆಯಲ್ಲ ಅದ್ರ ಮೂಲಕ ಹೊರ ಬಂದಾಗ ನಮ್ಮೊಳಗಿನ ಪಾತ್ರಗಳು, ನಮ್ಮೂರಿನ ಪಾತ್ರಗಳು, ನಮ್ಮೊಳಗೆ ನಮ್ಮ ಸುತ್ತಮುತ್ತ ಇರುವಂಥ ಪಾತ್ರಗಳು ಕಾಣಿಸೋದಿದೆಯಲ್ಲ, ಆಗ ಸಿನಿಮಾ ನಮ್ಮದಾಗುತ್ತೆ. ನಿಜವಾಗ್ಲೂ ಈ ಸಿನಿಮಾ ನೋಡಿದಾಗ ಇದು ನನ್ನ ಸಿನಿಮಾ, ನನ್ನ ಕತೆ, ನನ್ನ ಸುತ್ತಮುತ್ತಲು ನಡೆಯುವಂತಹ ಕತೆ ಅನ್ನುವ ಹಾಗೆ ಅನಿಸಿದ್ದಿದೆಯಲ್ಲ, ಅದು ಬಹಳ ಮುಖ್ಯ. ಒಂದು ಭಾಷೆ ಉಳಿಬೇಕು ಅಂದಾಗ ಆ ಭಾಷೆಯ ಒಳಗಿನ ನಿಜವಾದಂಥ ಎಕ್ಸ್ಪ್ರೆಷನ್ ಹೊರಗೆ ಬರೋದು ಇಂಥ ಸಿನಿಮಾಗಳಿಂದ. ಈಗ ಇಂಥ ಸಿನಿಮಾ ನಾನು ನಿಜವಾಗ್ಲೂ ನನ್ನ ಕನ್ನಡದ ಸಿನಿಮಾ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಒಂದೊಂದು ಪಾತ್ರ ಇರ್ಬೋದು, ಒಂದೊಂದು ಕ್ಷಣ ಇರ್ಬೋದು, ಹಿಡಿದಿಟ್ಟಂಥದ್ದು ನಿಜವಾಗ್ಲೂ ಬಹಳ ಒಳ್ಳೆಯ ಸಿನಿಮಾ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಎಸ್, DOP ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ನಾವೆಲ್ಲರೂ ಇಂಥ ಸಿನಿಮಾ ನೋಡೋಣ. ನಿಜವಾಗ್ಲೂ ಇವತ್ತು ಕನ್ನಡದ ಸಿನಿಮಾ ನೋಡಿದಷ್ಟು ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ಓಕೆ, ಸಾರಿ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿರ್ದೇಶಕರು ಇಲ್ಲಿದ್ದಾರೆ. ಯಾವ ವೆಬ್ ಸೀರೀಸ್ಗೂ ಮೇಲೆ ಯಾವ ನೆಟ್ಫ್ಲಿಕ್ಸ್ ಇಲ್ಲ, ಯಾವ ಫಿಕ್ಸು ಇಲ್ಲ. ಆಗಿರೋದು ಒಂದೇ ಫಿಕ್ಸ್ ಇಲ್ಲಿ. ವೆಜಿಟೇರಿಯನ್ ಹೋಟ್ಲಲ್ಲಿ ನಾನ್ ವೆಜ್ ತಿನ್ಸತ್ತೆ ಏಕೈಕ ಡೈರೆಕ್ಟ್ರು. ಅದ್ಭುತವಾಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಬ್ರದರ್. ಒಳಗೆ ಕೂತಾಗ ಏನ್ ನಡೀತಾ ಇದೆ ಅಂತ ನಾವು ತುಂಬಾ ಟೆನ್ಷನ್ ನೋಡ್ತಾ ಇದ್ದೆ. ಹೋಗ್ತಾ ಹೋಗ್ತಾ ಏನ್ ಆಗ್ತಾ ಇದೆ ಅಂತ ಏನು ಗೊತ್ತಾಗ್ತಿರ್ಲಿಲ್ಲ. ಒಳ ಕ್ಲೈಮ್ಯಾಕ್ಸ್ ಹೇಳಲ್ಲ, ಕತೆ ಹೇಳಲ್ಲ, ಡೋಂಟ್ ವರಿ, ಇವಾಗ ತಾನೇ ನೀವೇ ಹೇಳಿದ್ರಿ. ಬಟ್ ತುಂಬಾ ಚೆನ್ನಾಗಿದೆ ಸರ್. ದಯವಿಟ್ಟು ಬನ್ನಿ ಸರ್. ಎಲ್ಲ ಏಜ್ ಅವ್ರಿಗೂ ಸಿಕ್ಕಾಬಿಡೋ ದೊಡ್ಡ ಇನ್ಸ್ಪಿರೇಷನ್. ನೋಡ್ತಾರೆ ನಿಜವಾಗಿ ಏನ್ ಸರ್ ಇದು, ನೀವು ವಿಲನ್ನ, ಹೀರೋನ, ಅಥವಾ ನೀವೇ ನಿರ್ದೇಶಕರ, ಅಥವಾ ನೀವೇ ಒಂದು ಅರ್ಥ ಆಗಲ್ಲ. ಯಾಕಂದ್ರೆ ಎಲ್ಲಾ ಕಾಲಘಟ್ಟದವರು ಇವ್ರದ್ದು ನೋಡ್ಲೇಬೇಕು. ಆ ಆಕ್ಟಿಂಗ್ ಅಂತೂ ಅಭಿನಯ ಅಸುರ ಅಂತ ಇವರಿಗೆ ಟೈಟಲ್ ಸಿಕ್ಕಿದೆ. ಇದು ನೋಡಿದಾಗ ಇನ್ನೂ ಬರೀ ಅಸುರ ಅಷ್ಟೇ ಅಲ್ಲ ಸರ್, ಶಾಕಾಸುರ. ಅದ್ಭುತವಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡಿ. ದಯವಿಟ್ಟು ಎಲ್ಲ OTT ರಿಲೀಸ್ ಆಗುತ್ತೆ, ಇದ್ಯಾವ್ದ್ರಲ್ಲೂ ರಿಲೀಸ್ ಆಗುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಬಿಡಿ. ಈಗ ಥಿಯೇಟರ್ ಎಫೆಕ್ಟ್ ನಿಮ್ಗೆ ಸಿಗಬೇಕು. ಸರ್ನ ಸಂಪೂರ್ಣವಾಗಿ ದೊಡ್ಡ ಪರದಲ್ಲಿ ಅವರ ಕಣ್ಣು, ಅವರ ಪೂರ್ತಿ ಆಕ್ಟಿಂಗ್ ನೀವು ಖಂಡಿತವಾಗಿ ನೋಡಬೇಕು. ಅಂಡ್ ಸರ್, ನಿಮ್ಮಿಬ್ರು ಕಾಂಬಿನೇಷನ್ ಇನ್ನೊಂದು ಖಂಡಿತವಾಗ್ಲೂ ಸಿನಿಮಾ ಬರಲೇಬೇಕು. ಆ ಬರೋದ್ರಲ್ಲಿ ನಾನು ಇರ್ಬೇಕು ಸರ್. ಎಲ್ಲ ಮೀಡಿಯಾದೆಲ್ಲ ಕವರ್ ಆಗುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಒಂದು ಅದ್ಭುತವಾದ ವಿಭಿನ್ನವಾದ ಪ್ರಯತ್ನ. ಶಾಕಾಹಾರಿ ಸಿನಿಮಾ. ಸಂದೀಪ್ ಅವರು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ತುಂಬ ನಮ್ಮ ಮಲೆನಾಡಿಂದ ಸೊಗಡೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಮಲೆನಾಡಿನವರಾಗಿರೋದ್ರಿಂದ ಅದು ಇನ್ನೂ ಜಾಸ್ತಿ ಕನೆಕ್ಟ್ ಆಗುತ್ತೆ. ರಘು ಸರ್ ಬಗ್ಗೆ ನಾನೇನು ಹೇಳ್ಬೇಕಾಗಿಲ್ಲ. ರಘು ಸರ್ದು ಒಂದು ಆ್ಯಕ್ಟಿಂಗ್ ಮಾಸ್ಟರ್ ಕ್ಲಾಸ್ ಇದೆ. ನಮ್ಮಂಥ ನಟರು, ಚಿಕ್ಕವರು ನಟರು, ಹಳಬರು ನಟರು ಯಾರೇ ಇರ್ಬೋದು, ಈ ಆ್ಯಕ್ಟಿಂಗ್ ಮಾಸ್ಟರ್ ಕ್ಲಾಸಿಂದ ನಾವು ಕಲ್ತ್ಕೊಳ್ಳೋದಿದೆ. ಆ್ಯಂಡ್ ಸಿನಿಮಾ ಬಗ್ಗೆ ನಾನೇನು ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಇದು ಆ ಕುತೂಹಲ, ರೋಮಾಂಚನ ಹಾಗೆ ಉಳಿಸ್ಕೋಬೇಕು ಅಂತಂದರೆ ನೀವೆಲ್ಲ ಸಿನಿಮಾ ನೋಡಬೇಕು. ಸಿನಿಮಾ ಹೈ ಕ್ಲಾಸ್ ಆಗಿದೆ, ತುಂಬ ಎಂಟರ್ಟೈನಿಂಗ್ ಆಗಿದೆ. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್. ಸಂದೀಪ್ ಅವ್ರಿಗೆ, ಅವ್ರ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ನೋಡಿ ಖಂಡಿತ. ಆ್ಯಂಡ್ ಸರ್ ಹತ್ರ ನಾನು ಒಂದು 2 ಕ್ಲಾಸ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಬ್ರಿಲಿಯಂಟ್ ಸರ್, ಬ್ರಿಲಿಯಂಟ್ ಸರ್. ಶಾಕಾಹಾರಿ ಎಲ್ಲರೂ ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಒಂದು ಅದ್ಭುತವಾದ ಸಿನಿಮಾ. ಥ್ಯಾಂಕ್ ಯು. ಸತ್ಯನೇ ಹೇಳಿದ್ರು. ಅವ್ರು ರಂಗಾಯಣದ ಆರ್ಟಿಸ್ಟು, ನಾವು ರಂಗಭೂಮಿ ಅಲ್ಸು, ನಾವು ಗಾಂಧಿನಗರದ ಆರ್ಟಿಸ್ಟು. ನಾಳೆನೇ ರಿಜಿಸ್ಟರ್ ಮಾಡಿಸ್ತಾ ಇದ್ದೀನಿ ಇನ್ನೊಂದು ಹೆಸರು, ಮಾಂಸಾಹಾರಿ ಅಂತ. ರಘು, ನಾನು ಇವತ್ತೇನ ಒಂದಷ್ಟು ಸಿನಿಮಾ ಆಕ್ಟ್ ಮಾಡಿದ್ನಿ ಅಂದ್ರೆ ಅದಕ್ಕೆ ರಘು ಅವರೇ ಕಾರಣ. ಅವರಿಂದಾನೇ ಕಲ್ತಿದ್ದು ನಾನು ಗಾಂಧಿನಗರದ ನಟನೆ. ಆದ್ರೂ ಸರ್ ಅಲ್ಟಿಮೇಟ್ ಆಗಿ ಬಂದಿರೋದು ಶಾಕಾಹಾರಿ ಸಿನಿಮಾ. ಅದ್ಭುತವಾದ ಸಿನಿಮಾ. ಕನ್ನಡದವ್ರು ಇಂಥ ಸಿನಿಮಾ, ಕನ್ನಡದವರೇ ಎಲ್ಲರೂ ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ಇಂಥ ಸಿನಿಮಾ ನೋಡೋದು ನಾವು ಅಲ್ಲಿ ಇಲ್ಲಿ ಒಂದು ಚೂರು ಕೂಡ ಕಣ್ಣು ಕೂಡ ಮುಟ್ಟಿಸಿಲ್ಲ. ನಾನು ತುಂಬಾ ಮಾತಾಡೋದು ಜಾಸ್ತಿ, ಪಕ್ಕದಲ್ಲಿ ಕೂತಿದ್ರೆ ಇದೇನು ಅದೇನು ಅಂತ ಒಂದು ಸೆಕೆಂಡ್ ಕೂಡ ಆ ಕಡೆ ಕಣ್ಣೋಗ್ಲಿಲ್ಲ.
ಆ ಥರ ನಿರ್ದೇಶಕರು ಸಹಕಾರಿಯಿಂದ ತುಂಬ ಚೆನ್ನಾಗಿ ಬಡಿಸಿದ್ದಾರೆ. ಪೂರ್ತಿ ರಂಗಾಯಣರಿಗೂ ಅವ್ರ ಎಲ್ಲಾನು ನಾವು ಹೇಳ್ಬೇಕಾಗಿಲ್ಲ, ಅವರೇ ನನಗುರು. ಅದ್ಭುತವಾದ ಸಿನಿಮಾ. ದಯವಿಟ್ಟು ಥಿಯೇಟ್ರಲ್ಲಿ ಕನ್ನಡದವರೆಲ್ಲ ಬಂದು ಸಿನಿಮಾ ನೋಡಿ. ನಾನು ಉಪೇಂದ್ರ ಅವ್ರದ್ದು ಇಷ್ಟ ಆದ್ಮೇಲೆ ಈ ಸಿನಿಮಾನೇ ಅಷ್ಟು ರೇಂಜಿಗೆ ನೋಡಿ ಸರ್, ಅಷ್ಟು ಇಷ್ಟ ಆಯ್ತು. ನಮಸ್ಕಾರ ಎಲ್ಲರಿಗೂ. ಸಿನಿಮಾ ನಾನು ಸುಮಾರು ದಿವಸ ಆಗಿತ್ತು ನಮ್ಮ ಥಿಯೇಟ್ರಲ್ಲಿ ಬಂದು ನಮ್ಮ ಕನ್ನಡ ಸಿನಿಮಾ ನೋಡೋಕ್ಕೆ. ನಮ್ಮದು ಕೆಲಸದ ಬ್ಯುಸಿಲಿ ಯಾವಾಗಲೂ ನಾವು ಕನ್ನಡ ಸಿನಿಮಾ ಅನ್ನೋದೇ ಎಲ್ಲರೂ ಒಂದು ಈಗ ರೀಸೆಂಟಾಗಿ ಒಂದು ಇದು ನಡೀತಾ ಇತ್ತು ಮಾತು. ಬರೀ ಸಿನಿಮಾ ಅಂದ ತಕ್ಷಣ ಹೀರೋ, ಅಲ್ಲಿ ಸಾಂಗು, ಆ ಫೈಟು, ಅವ್ರದ್ದೇನೋ ಒಂದು ವಿಜೃಂಭಿಸೋದು ಅನ್ನೋದು ನಾವು ಕೇಳಿ 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 ತುಂಬ ನಮಗೂ ಹೊಸದೇನು ಮಾಡ್ಬೋದು ಅನ್ನೋ ಟೈಮಲ್ಲಿ ಈ ಒಂದು ಟೀಮು ಮಾಡಿರೋ ಒಂದು ಒಳ್ಳೆ ಪ್ರಯತ್ನ. ಅಂದರೆ ಇಲ್ಲಿ ಎಲ್ಲ ಪಾತ್ರವೂ ಹೀರೋ ಆಗಿ ಎಲ್ಲ ಪಾತ್ರಕ್ಕೂ ತುಂಬ ತೂಕ ಇಟ್ಕೊಂಡು, ತುಂಬ ಒಳ್ಳೆ ಕಥೆನ ಇಟ್ಕೊಂಡು ಫ್ಯಾಮಿಲಿ ಕುತ್ಕೊಂಡು ಆರಾಮಾಗಿ ನೋಡ್ಬೋದು. ಮತ್ತು ನಮ್ಮ ಡೈರೆಕ್ಟರ್ ಒಂದು ಲೈನ್ ನನಗೆ ತುಂಬ ಇಷ್ಟ ಆಯಿತು. ಎಂಡಲ್ಲಿ ರಘುವಣ್ಣ ಹೇಳ್ತಾರಲ್ಲ, ಎಲ್ಲವೂ ಆಕ್ಸಿಡೆಂಟ್ ಆಗಿ ನಡೆದೋಗುತ್ತೆ. ಆಮೇಲೆ ನಾನು ಏನು ಮಾಡೋ ಸರ್, ನನ್ನ ಬದುಕು ಹೋಟ್ಲು, ಹಂಗೆ ಜೀವನ ಒಂದು ಹೋಟ್ಲು ಬದುಕು. ಕೆಲವು ಸರಿ ತಪ್ಪು ಮಾಡಬೇಕಾಗತ್ತೆ, ಕೆಲವು ಸರಿ ತಪ್ಪು ಮಾಡಿದ್ರು ಮಾಡದಿರೋ ಥರ ಇರಬೇಕಾಗತ್ತೆ ಅನ್ನೋದು ತುಂಬ ಚೆನ್ನಾಗಿ ಆನ್ಲೈನ್ ಹೇಳಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಅಂದರೆ ನನಗೆ ಯಾವಾಗಲೂ ಫೇವ್ರೇಟ್ ರಘುವಣ್ಣ. ಸೊ ಹಂಗಾಗಿ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ನಾವು. ನನಗೆ ಇದೇ ಹೆಸರು ತುಂಬ ಇಷ್ಟ ಆಯಿತು, ಅಭಿನಯ ಅಸುರ ಅಂತ ಹೇಳಿ ಫಸ್ಟ್ ವರ್ಡಲ್ಲಿ ಹಾಕಿದ್ರು. ನನಗೆ ಮನಸ್ಸಿಗೆ ತುಂಬ ಖುಷಿ ಆಯಿತು. ಅದಾದ್ಮೇಲೆ ಮಾಡಿದಂಥ ಎಲ್ಲ ಕ್ಯಾರೆಕ್ಟರ್ಗಳಾಗ್ಬೋದು, ಸೌಗಂಧಿಕ ಆಗ್ಬೋದು, ವಿಜಯ್ ಆಗ್ಬೋದು, ವಿಜಯ್ ಫ್ರೆಂಡ್ ಆಗ್ಬೋದು, ಅವರ ಲೇಡಿ ಪಿ ಸಿ ಒಬ್ಬರು ಮಾಡಿದಾರಲ್ಲ, ಅವ್ರು ಬಂದಿಲ್ವಾ, ಅವರು ಆಗ್ಬೋದು. ಇವರೆಲ್ಲ ಒಬ್ರೊಬ್ರು ನಮಗೆ ಒಂದು ಕ್ಷಣ ನಾವು ಆ್ಯಕ್ಟರ್ಗಳಾಗಿ ಮತ್ತು ಡೈರೆಕ್ಟ್ರಾಗಿ ಕೂತಾಗ ನಮ್ಮನ್ನೇ ಒಂದು ಕ್ಷಣ ಮೈ ಮರೆಸುವಂಥ ಅಭಿನಯ ಆಗ್ಬೋದು ಅಥವಾ ಸ್ಕ್ರೀನ್ ಪ್ಲೇ ಆಗ್ಬೋದು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ಅದು ಯಾವಾಗಲೂ ಒಂದು ಗೋಲ್ ಇದೆ, ನಮ್ಗೆ ಗೊತ್ತಿಲ್ಲ. ನಮ್ಮ ಕನ್ನಡದವರು ಅಂದರೆ ಕಂಟೆಂಟ್ ಇರಲ್ಲ ಅಂತಿದ್ರು. ಈ ಥರ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳಿಗೆ ಸ್ಪೆಷಲ್ಲಾಗಿ ತಾವು ಮಾಧ್ಯಮದವರು ಕೂಡ ಸಪೋರ್ಟ್ ಮಾಡಿ, ಈಗ ಒಂದು ಸಿನಿಮಾನ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಬರ್ತೀವಿ, ನಾವೆಲ್ಲರೂ ಬಂದು ಆರ್ಟ್ಫುಲ್ಲಿ ಮಾತಾಡ್ತೀವಿ. ಈ ವಿಷಯ ತಾವು ಕೂಡ ಸಪೋರ್ಟ್ ಮಾಡ್ಬೇಕು. ಇಂಥ ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಇಲ್ಲಿ ಸಿನಿಮಾ ಅಂದಾಗ ಏನಾಗುತ್ತೆ, ಈಗೆಲ್ಲ ಲೆವೆಲ್ಗಳು ಮತ್ತು ಗ್ರೇಡ್ಗಳು ಮಾಡ್ತಾ ಇದ್ದಾರೆ. ಅಂದರೆ ಲೆವೆಲ್ 2 ಸಿನಿಮಾ, ಲೆವೆಲ್ 3 ಸಿನಿಮಾ, ಲೆವೆಲ್ 1 ಸಿನಿಮಾ ಅನ್ನೋದಾಗೋಗ್ಬಿಟ್ಟಿದೆ. ತುಂಬ ಖರ್ಚು ಮಾಡಿ ಡಬ್ಬ ಕತೆ ಮಾಡಿದ್ರೆ ಅದು ಲೆವೆಲ್ 1 ಸಿನಿಮಾ ಆಗಿರುತ್ತೆ. ಖರ್ಚು ಎಷ್ಟು ಬೇಕೋ ಅಷ್ಟು ಮಾಡಿ ತುಂಬ ಕತೆಗೆ ಒತ್ತು ಕೊಟ್ಟು ಒಳ್ಳೆ ಆ್ಯಕ್ಟರ್ಗಳನ್ನ ಹಾಕ್ಕೊಂಡಾಗ ಅದಕ್ಕೆ ಗೊತ್ತಿಲ್ಲ ಏನೇನು ಪಟ ಕಾಣ್ತಾನೆ ಅಂತ ನಾವು ಆಸ್ ಅನ್ ಆ್ಯಕ್ಟರ್ಗಳಾಗಿ ಡೈರೆಕ್ಟರ್ಗಳಾಗಿ ಹೇಳ್ಬೇಕಾದ್ರೆ ಈ ಇವತ್ತಿನ ಪರಿಸ್ಥಿತಿಗೆ ಎಲ್ಲರೂ ನೋಡಬೇಕಾದಂಥ ಒಂದು ಸಿನಿಮಾ ಶಾಕಾಹಾರಿ. ನನಗೆ ಆ ಎಂಡಲ್ಲಿ ಅವರು ಕೊಟ್ಟಂಥ ಟ್ವಿಸ್ಟ್ ಆಗ್ಬೋದು, ನಮ್ಮ ದೇಶಪಾಂಡೆ ಅವರು ಇದಾಗ್ಬೋದು, ಅವ್ರ ಕೊನೆಯಲ್ಲಿ ಅವ್ರನ್ನ ಎಂಡ್ ಹೆಂಗೆ ಮಾಡ್ತೀರ ಅನ್ನೋದೇ ನನಗೆ ಒಂದು ಸೆಕೆಂಡು ನನಗೆ ಒಂದು ಸೆಕೆಂಡ್ ಜುಮ್ ಅನಿಸ್ತು, ಖುಷಿ ಆಯ್ತು ನನಗೆ ಆನೆಸ್ಟ್ಲಿ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ದಯವಿಟ್ಟು ಈ ಇಂಟರ್ವ್ಯೂಸ್ ಯಾರು ನೋಡ್ತಿದ್ದೀರಾ ಎಲ್ಲ ಸಿನಿಮಾ ಪ್ರಿಯರು, ದಯಮಾಡಿ ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ, ತುಂಬ ಎಂಜಾಯ್ ಮಾಡ್ತಾರೆ. ನೀನು ಮಾತ್ರಪ್ಪ. ವಿಜಯ್ ಸರ್ ಹೇಳಿದಾಗೆ ಭಾಳ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ. ನಾನು ತುಂಬ ಚಿಕ್ಕವನು ರಂಗಾಯಣ ರಘು ಸರ್ ಬಗ್ಗೆ ಮಾತಾಡೋಕ್ಕೆ. ಅವರು ಅಂತ ಬಂದಾಗ ನಮಗೆ ನಮ್ಮ ಅಪ್ಪ ಅಮ್ಮನ ಜೊತೆ ಸರ್ ಜೊತೆ ದುನಿಯಾ ಇರ್ಬೋದು, ಆಮೇಲೆ ನಮ್ಮ ಅಪ್ಪ ಅಮ್ಮ ಅವ್ರ ಜೊತೆ ಜಾಕಿಯಿಂದ ಹಿಡಿದು ಹುಡುಗರು, ಜೇಮ್ಸ್, ಪರಮಾತ್ಮ, ಅದ್ಭುತವಾದ ಸಿನಿಮಾಗಳು ಅವರು ಮಾಡಿದ್ದಾರೆ. ಮಾಮನ ಜೊತೆ ಶಿವರಾಮ್ ಮತ್ತು ರಾಕ್ಷಸ ಅನ್ನೋ ಒಂದು ಸಿನಿಮಾ ಮಾಡಿದ್ದಾರೆ. ಸರ್ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ, ನಾನು ತುಂಬ ಚಿಕ್ಕವರು ಅದ್ರ ಬಗ್ಗೆ ಮಾತಾಡೋಕ್ಕೆ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಸರ್ ಮಾತ್ರ. ಮತ್ತು ಪೊಲೀಸ್ ಇನ್ನೊಬ್ಬರು ಪೊಲೀಸ್ ಕ್ಯಾರೆಕ್ಟರ್ ಅವ್ರದ್ದು ಸಖತ್ತಾಗಿ ಮಾಡಿದ್ದಾರೆ. ಮತ್ತು
ಮೇಕಿಂಗ್ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಲೈಟಿಂಗ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಭಾಳ ಖುಷಿಯಾಗುತ್ತೆ. ಯಾಕಂದರೆ ಆ ಒಂದು ಕ್ವಾಲಿಟಿ ಇದೆಯಲ್ಲ ಸಿನಿಮಾಲಿ, ಕಂಟೆಂಟ್ ಆ್ಯಂಡ್ ಕ್ವಾಲಿಟಿ ತುಂಬ ಸ್ಕ್ರೀನ್ ಮೇಲೆ ತುಂಬ ಅದ್ದೂರಿಯಾಗಿ ಕಾಣಿಸುತ್ತೆ. ಅದು ನಮಗೆ ಒಂದು ಖುಷಿ ಕೊಡುವಂಥ ವಿಷಯ. ಸರ್ ಹೇಳಿದಾಗೆ ನೀವೆಲ್ಲರೂ ಬಂದು ಈ ಒಂದು ಸಿನಿಮಾನ ಥಿಯೇಟ್ರಲ್ಲಿ ಕುಟುಂಬದ ಸಮೇತ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಾನು 2 ಪಿಕ್ಚರ್ ಡೈರೆಕ್ಟ್ ಮಾಡಿದ್ದೀನಿ. ನಾನು ಶಿವಮೊಗ್ಗದವನೇ. ನಿಜವಾಗ್ಲೂ ಹೊಟ್ಟೆ ಕಿಚ್ಚು ಬರ್ಸ್ಬಿಟ್ರಿ ನನಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಾಕಾಹಾರಿ ಸಿನಿಮಾ. ಯಾರ್ಯಾರು ವೆಜ್ ಮೀಲ್ಸ್ನ ಇಷ್ಟಪಡ್ತಿರೋ ಅವ್ರಿಗೂ ಇಷ್ಟ ಆಗುತ್ತೆ ಸಿನಿಮಾ. ಯಾರ್ಯಾರು ನಾನ್ ವೆಜ್ ಮೀಲ್ಸ್ನ ಇಷ್ಟಪಡ್ತಿರೋ ಅವ್ರಿಗೂ ಇಷ್ಟ ಆಗುತ್ತೆ ಸಿನಿಮಾ. ಒಬ್ಬ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರು ಇವತ್ತೊಂದು ಸಿನಿಮಾ ಮಾಡಿ ಆ ಸಿನಿಮಾನ ರೀಚ್ ಮಾಡಿಸೋದು, ಅದರಲ್ಲೂ ಸಾಕಷ್ಟು ಇವತ್ತು 1 ನಿಮಿಷದಲ್ಲಿ ಕತೆ ಹೇಳಿ ಮಿಲಿಯನ್ ಗಟ್ಟಲೆ ಜನರ ಗಮನ ಸೆಳೀತಾ ಇದ್ದಾರೆ ರೀಲ್ಸ್ಗಳಲ್ಲಿ. ಸಾಕಷ್ಟು ಜನ ಪ್ರತಿಭಾವಂತರು. ಅಂಥವ್ರ ಮಧ್ಯೆ 2.25 ಗಂಟೆ 2.5 ಗಂಟೆ ಇವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ಹೊಸ ತಂಡ ಒಂದು ಬಂದು ನಮ್ಮ ಅಭಿನಯಾಸುರರು ರಘು ಸರ್ ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಅವರು ಬಿಟ್ರೆ ಎಲ್ಲರೂ ಹೊಸ ಕಲಾವಿದರೇ ಇದ್ದಾರೆ. ಪ್ರತಿಯೊಂದು ಸಣ್ಣ ಸಣ್ಣ ಪಾತ್ರಗಳು, ಆ PC ಕ್ಯಾರೆಕ್ಟರ್, ಆ ಸ್ಟೇಷನ್ ಪೂರ್ತಿ ಅದು ಎಲ್ಲಿಂದ ಹಿಡ್ಕೊಂಡ್ಬಂದ್ರು. ಸಖತ್ತಾಗಿ ಮಾಡಿದ್ದಾರೆ ಪ್ರತಿಯೊಬ್ರು. ತುಂಬಾ ಚೆನ್ನಾಗಿದೆ. ಅಂಡ್ ನೀವು ಕೊಡುವ ಹಣಕ್ಕೆ 100% ನಿಮಗೆ ಭರಪೂರ ಮನೋರಂಜನೆ. ಅದಕ್ಕಂತೂ ಮೋಸ ಇಲ್ಲ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಅಂಡ್ ರಘು ಸರ್ಗೆ ಒಂದು ಬಿರುದು ಈ ಸಿನಿಮಾದಿಂದ ಅಭಿನಯಿಸಿರೋದು ಸರ್ ಎಕ್ಸ್ಟ್ರಾಡಿನರಿ. ಗೋಪಾಲಕೃಷ್ಣ ದೇಶಪಾಂಡೆ ಅವರು, ಆಮೇಲೆ ವಿಶ್ವಜಿತ್ ರಾವ್ ಅವರು ಸಿನಿಮಾಟೋಗ್ರಫಿನೂ ಮಾಡಿದ್ದಾರೆ. ಒಂದು ಹಾಡನ್ನು ಕೂಡ ಬರೆದಿದ್ದಾರೆ. ಬನ್ನಿ ಸರ್, ಇನ್ನೂ ಸಾಕಷ್ಟು ಅಕೌಂಟ್ಗಳು ತೆರೀರಿ ಇನ್ನ ಚಿತ್ರರಂಗದಲ್ಲಿ. ಅಂಡ್ ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಸೆಲೆಬ್ರಿಟಿ ಶೋಗಳು, ಪ್ರೀಮಿಯರ್ ಶೋಗಳು ಅಂದ ತಕ್ಷಣ ಅಲ್ಲಿ ಬರುವಂಥ ಸೆಲೆಬ್ರಿಟಿಗಳು ಎಲ್ಲ ಅವ್ರಿಗೆ ಬೇಕಾದರೆ ಬರ್ತಾರೆ, ಎಲ್ಲರೂ ಎಲ್ಲ ಸಿನಿಮಾನು ಹೊಗಳ್ತಾರೆ ಅಂತ ಪ್ರೇಕ್ಷಕರಿಗೆ ಸಾಮಾನ್ಯವಾಗಿ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ಪ್ರತಿ ವಾರ ನೋಡ್ತಾನೇ ಇರ್ತೀರ. ಬಟ್ ಇವತ್ತು ನೋಡಿದಂಥ ಸಿನಿಮಾ ಅದಕ್ಕೆ ಹೊರತಾದಂಥ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶಾಕಾಹಾರಿ ಅನ್ನೋ ಒಂದು ಅದ್ಭುತವಾದ ಸಿನಿಮಾ. ಟ್ರೈಲರ್ ನೋಡಿದಾಗಲೇ ಈ ಸಿನಿಮಾದಲ್ಲಿ ಏನೋ ಇದೆ ಅಂತ ಅನಿಸಿತ್ತು. ನಾನೊಬ್ಬ ಪ್ರೇಕ್ಷಕನಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಒಳಗೆ ಬಂದಿದ್ದು. ನಿಜ ಹೇಳಬೇಕಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ನ ಮೀರಿ ಸಿನಿಮಾ ಇದೆ. ಕನ್ನಡದಲ್ಲಿ ಒಂದು ವರ್ಲ್ಡ್ ಕ್ಲಾಸ್ನ ಥ್ರಿಲ್ಲರ್ ಸಿನಿಮಾ ಅಂತ ಹೇಳಿದ್ರೆ ಯಾವ ರೀತಿಯಲ್ಲೂ ತಪ್ಪಾಗೋದಿಲ್ಲ. ಎಲ್ಲದು ವರ್ಲ್ಡ್ ಕ್ಲಾಸ್ ಅಂದರೆ ಬರೀ ಕಥೆ ಆಗಿರ್ಬೋದು, ನಿರೂಪಣೆ ಆಗಿರ್ಬೋದು, ಸಿನಿಮಾಟೋಗ್ರಫಿ, ಮ್ಯೂಸಿಕ್ಕು ಮತ್ತು ಪರ್ಫಾರ್ಮೆನ್ಸಸ್ಸು ಎಲ್ಲವೂ ವರ್ಲ್ಡ್ ಕ್ಲಾಸ್ ಲೆವೆಲ್ನಲ್ಲಿದೆ. ತುಂಬ ಕೊರಗಿತ್ತು ಆ್ಯಕ್ಚುಲಿ ಕನ್ನಡ ಪ್ರೇಕ್ಷಕರಿಗೆ. ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾನೆ ಇರ್ತೀವಿ, ಬೇರೆ ಲ್ಯಾಂಗ್ವೇಜಲ್ಲಿ ಬರುವಂಥ ರೀತಿಯಂಥ ಒಂದು ಥ್ರಿಲ್ಲರ್ ಕಥೆಗಳು ಕನ್ನಡದಲ್ಲಿ ಬರ್ತಾ ಇಲ್ಲ ಅಂತ. ಸೊ ಆ ಥರದೊಂದು ಕೊರತೆಯನ್ನು ನೀಗಿಸುವಂಥ ಒಂದು ಸಿನಿಮಾ ಶಾಕಾಹಾರಿ. ರಂಗಾಯಣ ರಘು ಅವ್ರನ್ನ ನಾನು ಒಬ್ಬ ಪ್ರೇಕ್ಷಕನಾಗಿ ನಾನಾ ರೀತಿಯಲ್ಲಿ ನೋಡಿದ್ದೀನಿ. ನೋಡಬಾರ್ದಂಥ ರೀತಿ ಪಾತ್ರಗಳನ್ನೆಲ್ಲ ನೋಡ್ಬಿಟ್ಟಿದ್ದೀವಿ. ಆದರೆ ರಂಗಾಯಣ ರಘು ಸರ್ ಒಳಗಡೆ ಇರುವಂಥ ಅದ್ಭುತವಾದ ಕಲಾವಿದನ್ನ ಈ ಸಿನಿಮಾ ಮುಖಾಂತರ ಆಚೆ ತೆಗೆದಿದ್ದಾರೆ. ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ರಂಗಾಯಣ ರಘು ಅವ್ರನ್ನ ನೀವು ಹಿಂದೆ ಯಾವುದೇ ಸಿನಿಮಾಗಳಲ್ಲೂ ನೋಡ್ದಲೇ ಇರುವಂಥ ಒಂದು ಪಾತ್ರದಲ್ಲಿ ಮಾಡಿದರೆ ನಿಮ್ಮನ್ನ ಅಷ್ಟೇ ಬೆರಗುಗೊಳಿಸ್ತಾರೆ ಅವರು. ಮತ್ತು ಇನ್ನೊಂದು ಎಲ್ಲ ಈಗ ನಡೀತಾ ಇರುವಂಥ ಒಂದು ವಿಚಾರ, ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸ್ಟಾರ್ ನಟರು ಇಲ್ಲ ಅನ್ನೋ ಕಾರಣಕ್ಕೋ ಅಥವಾ ತುಂಬ ಅದ್ಧೂರಿಯಾಗಿ ಪ್ರಚಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕೋ ಈ ಸಿನಿಮಾಗಳನ್ನು ಏನು ಥಿಯೇಟ್ರಿಗೆ ಹೋಗಿ ಏನು ನೋಡೋದು, ಎಲ್ಲ OTT-ನಲ್ಲಿ ಬಂದಾಗ, TV-ನಲ್ಲಿ ಬಂದಾಗ ನೋಡಿದ್ರೆ ಸಾಕು ಅನ್ನೋ ಒಂದು ಮನಸ್ಥಿತಿ ಬಂದಿದೆ. ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ತುಂಬ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸನ್ನು ಕೊಡುವಂಥ ಸಿನಿಮಾ. ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ. ನಿಮಗೆ ಖಂಡಿತವಾಗ್ಲೂ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದ್ರೆ ನೀವು ಥಿಯೇಟ್ರಲ್ಲಿ ನೋಡಿದ್ದಕ್ಕೆ ನೀವು ರಿಗ್ರೆಟ್ ಮಾಡೋದಿಲ್ಲ, ಬದಲಾಗಿ ಹೆಮ್ಮೆ ಪಡ್ತೀರಾ ಅಂತ ಹೇಳಿ ಇಷ್ಟಪಡ್ತೀನಿ. ಯೂಶ್ವಲ್ ಆಗಿ ತುಂಬ ಸಿನಿಮಾಗಳನ್ನ ನೋಡ್ತಾ ಇರ್ತೀವಿ, ಆದರೆ ಕೆಲವೊಂದು ಸಿನಿಮಾಗಳು ಎಷ್ಟೇ ವರ್ಷಗಳಾದರೂ ಕೂಡ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತವೆ. ಆ ಥರದ ಸ್ಟಫ್ ಇರೋ ಅಂಥ ಸಿನಿಮಾ ಶಾಕಾಹಾರಿ ಅಂತ ಅನ್ಬೋದು. ಎಲ್ಲರ ಅಭಿನಯ ಅತ್ಯದ್ಭುತವಾಗಿದೆ. ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಎಲ್ಲವೂ ಕೂಡ ಎಕ್ಸಲೆಂಟ್ ಆಗಿದೆ. ದಯವಿಟ್ಟು ಈ ಸಿನಿಮಾ ಮಿಸ್ ಮಾಡ್ಕೊಂಬಿಡಿ, ಎಲ್ಲರೂ ನೋಡಿ. ಆ್ಯಂಡ್ ರಘು ಸರ್ಗೆ ನಾನು ಅತ್ಯದ್ಭುತ ಅಭಿಮಾನಿ ಬಳಗದಲ್ಲಿ ನಾನು ಒಬ್ಬ ಅಭಿಮಾನಿ. ರಘು ಸರ್ ಅಭಿನಯಕ್ಕೆ ರಘು ಸರೇ ಸಾಟಿ. ಯಾಕಂತಂದರೆ
ಅವರು ಪ್ರತಿ ಸಿನಿಮಾದಲ್ಲೂ ಅತ್ಯದ್ಭುತವಾಗಿ ಆ್ಯಕ್ಟ್ ಮಾಡ್ತಾನೆ ಬರ್ತಾರೆ. ಆದರೆ ಈ ಸಿನಿಮಾದಲ್ಲಿ ಅವರ ಅಭಿನಯನ ನೀವು ಭಾಳಷ್ಟು ವರ್ಷಗಳ ಕಾಲ ಮನಸ್ಸಲ್ಲಿ ಇಟ್ಕೋತೀರಾ. ಎಸ್ಪೆಷಲಿ ಈ ಪಾತ್ರ ತುಂಬ ಕಾಡುತ್ತೆ. ಇದನ್ನು ಮಾತು ನಾನು ಹೇಳಬಲ್ಲೆ. ಯಾರು ಈ ಸಿನಿಮಾ ಮಿಸ್ ಮಾಡ್ಕೊಂಬಿಡಿ, ಥಿಯೇಟ್ರಿಗೆ ಬನ್ನಿ, ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ. ತುಂಬ ಅದ್ಭುತವಾದಂಥ ಸಿನಿಮಾ. ಯಾಕಂದ್ರೆ ನಾವು ಈಗ ಚೇತನ ಸಾಕಷ್ಟು ಸಿನಿಮಾಗಳು ನೋಡ್ತಾ ಇರ್ತೀವಿ. ನಾವು ಕತೆ ಒಳಗೆ ಸಿನಿಮಾ ಒಳಗೆ ಇನ್ವಾಲ್ವ್ ಆಗೋದು ಅದು ರೆಗ್ಯುಲರ್ ಆಗಿ ಸಿನಿಮಾಗಳು ನೋಡ್ಬೇಕಾದ್ರೆ ಕೆಲವು ಸಲ ಫೋರ್ಸ್ಫುಲಿ ಇನ್ವಾಲ್ವ್ ಆಗ್ತೀವಿ. ಆದರೆ ಒಂದು ಕಥೆನ ಒಂದು ಸಿನಿಮಾನ ನಮ್ಮನ್ನು ಆವರಿಸ್ಕೊಳ್ಳೋದಿದೆಯಲ್ಲ, ಆ ಒಂದು ಸಿನಿಮಾ ಇವತ್ತು ಶಾಕಾಹಾರಿ ಬಾಡಿದೆ ನಮಗೆ. ಯಾಕಂದ್ರೆ ಇಡೀ ಸಿನಿಮಾ ನಮ್ಮನ್ನು ಆವರಿಸ್ಕೊತಾ ಹೋಯ್ತು. ರಘು ಸರ್ ದಯವಿಟ್ಟು ಬನ್ನಿ. ರಘು ಸರ್ ಅಂದ್ರೆ ನನಗೆ ಬಹಳ ಪ್ರೀತಿ. ಈ ಸಿನಿಮಾದಲ್ಲಿ ಅದ್ಭುತವಾಗಿ ಅಂದ್ರೆ ಎಲ್ಲಾ ಸಿನಿಮಾಲು ಅದ್ಭುತವಾಗಿ ಅಭಿನಯಿಸ್ತೀರಾ. ಇದರಲ್ಲಿ ಏನಂದ್ರೆ ತುಂಬಾನೇ ಕಾಡೋ ಅಂತ ಪಾತ್ರ, ನಾನಾ ವೇರಿಯೇಷನ್ಸ್ ಇದೆ, ಎಲ್ಲದು ತುಂಬಾ ಚೆನ್ನಾಗಿ ಅಭಿನಯಿಸಿದ್ರೆ ಸರ್. ಆಮೇಲೆ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸಿನಿಮಾ. ಯಾಕಂದ್ರೆ ಫಸ್ಟ್ ಡೈರೆಕ್ಷನ್ ಅಂತ ಹೇಳೋದಕ್ಕೂ ಆಗಲ್ಲ. ಯಾಕಂದ್ರೆ ಸಿನಿಮಾಟೋಗ್ರಫಿ ಆಗಿರ್ಬೋದು, ಟೆಕ್ನಿಕಲಿ ಆಗಿರ್ಬೋದು, ಒಂದು ಕಥೆನ ಬರೆಯೋದು ಸ್ಕ್ರೀನ್ ಮೇಲೆ ತರೋದಿದೆಯಲ್ಲ, ಅದು ತುಂಬಾ ಅದ್ಭುತವಾಗಿ ಮಾಡಿದ್ದೀರ ನೀಟಾಗಿ ಕೆಲಸ. ಆಮೇಲೆ ಸಿನಿಮಾಟೋಗ್ರಾಫರ್ ಆಗಿರ್ಬೋದು, ರೀ ರೆಕಾರ್ಡಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಡು ಬರೆದಿರೋದು. ಹೌದಾ, ರೀ ರೆಕಾರ್ಡಿಂಗ್ ತುಂಬಾ ಅದ್ಭುತವಾಗಿದೆ. ರಘು ಸರ್, ನೀವು ಸುಮಾರು ದಿನ ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ದೀರಾ, ಬರೋದ್ ಭಯ ಆಗ್ತಾ ಇದೆ. ಯಾವಾಗಲೂ ಊಟ ಬನ್ನಿ ನಮ್ಮ ಮನೆಗೆ ಊಟ. ನೋಡೋದನ್ನ ಡೌಟ್ ಆಗ್ತಿದೆ. ಅದರಲ್ಲೂ ಎಸ್ಪೆಷಲಿ ಫ್ಯಾಮಿಲಿ ಸಾಲ ಅಂತ ಕರಿತೀರ. ವೆರಿ ನೈಸ್ ಮೂವಿ. ತುಂಬಾ ಕಾಡ ಅಂತ ಸಿನಿಮಾ, ಚಿತ್ರಕಥೆ, ಸಂಭಾಷಣೆ, ಆಮೇಲೆ ಬಹುಶಃ ಎಲ್ಲ ರಂಗಭೂಮಿ ಕಲಾವಿದರು ಅನ್ಕೋತೀನಿ. ಯಾಕಂದ್ರೆ ಅಷ್ಟು ನೀಟಾಗಿ ಎಲ್ಲರೂ ಪ್ರತಿಯೊಂದು ಸಣ್ಣ ಸಣ್ಣ ಪಾತ್ರನ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಎಲ್ಲರೂ. ಇಡೀ ಎಂಟೈರ್ ಟೀಮ್ಗೆ, ಶಾಕಾಹಾರಿ ಟೀಮ್ಗೆ ಒಳ್ಳೇದಾಗ್ಲಿ, ಆಲ್ ದಿ ವೆರಿ ಬೆಸ್ಟ್. ಈ ತರ ಸಿನಿಮಾಗಳು ಗೆಲ್ಲಬೇಕು. ಎಲ್ಲಾ ಜನತೆ ಬಂದು ಸಿನಿಮಾ ನೋಡಿ ಸಹಕರಿಸಿ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಈ ಸುಂದರ ಸಂಜೆಯನ್ನು ಸಾರ್ಥಕ ಮಾಡಿದ್ದು ಶಾಕಾಹಾರಿ ತಂಡ. ಸುಂಕತ್ ಸರ್, ವಿಶ್ವಜಿತ್ ಸರ್, ಇವತ್ತು ನಮ್ಮ ಋಣ್ಮನೆಗಳನ್ನ ತಣಿಸಿದ್ದೀರಿ. ವಿಧಿ ಮತ್ತು ಆಕಸ್ಮಿಕ ಮನುಷ್ಯನ ಬದುಕಲ್ಲಿ ಎಷ್ಟು ಆಟ ಆಡುತ್ತೆ ಅನ್ನೋದನ್ನ ಚಿತ್ರದಲ್ಲಿ ಬಹಳ ಮಾರ್ಮಿಕವಾಗಿ ತೋರಿಸಿದ್ದಾರೆ. ಆಕ್ಟಿಂಗ್ನ ಎನ್ಸೈಕ್ಲೋಪೀಡಿಯಾ ರಂಗಾಯಣ ರಘು ಸರ್. ನಾವು ನಿಮ್ಮ ಬಗ್ಗೆ ಮಾತಾಡೋದು ತುಂಬಾ ಸಣ್ಣವರು. ಇಡೀ ತಂಡ, ಎಲ್ಲ ನಟರು ಹೆಸರು ಹೇಳೋದು ಕಷ್ಟ ಆಗುತ್ತೆ. ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮನತುಂಬಿ ಹೇಳ್ತಾ ಇದ್ದೀವಿ, ನಿಜವಾಗ್ಲೂ ತುಂಬಾ ಒಳ್ಳೆ ಚಿತ್ರ. ನೀವು ಮಾಧ್ಯಮದವರು ಎಲ್ಲರೂ ಥಿಯೇಟ್ರಿಗೆ ಬಂದು ದಯವಿಟ್ಟು ಸಿನಿಮಾ ನೋಡೋದಕ್ಕೆ ನಿಮ್ಮ ಮುಖೇನ ಪ್ರಾರ್ಥಿಸ್ತಾ ಇದ್ದೀವಿ. ಇಡೀ ತಂಡಕ್ಕೆ ಶುಭ ಆಗಲಿ. ಯಾರ ಹೆಸರು ಹೇಳೋದು, ಯಾರ ಹೆಸರು ಬಿಡೋದು ಕಷ್ಟ. ಬಟ್ ಒಂದು ನಿಜಕ್ಕೂ ಒಂದು ಒಳ್ಳೆ ಚಿತ್ರ. ಬದುಕು ಹೀಗೆ ಇರುತ್ತೆ, ಬಹಳ ಆಕಸ್ಮಿಕವಾಗಿರ್ತದೆ. ಆ ಥರದ ಚಿತ್ರ ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಚಿತ್ರವನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಶಾಕಾಹಾರಿ ಸಿನಿಮಾ ನನಗೆ ನಿನ್ ಟೋಬಿ ಸಿನಿಮಾ ಹೊಟ್ಟೆ ಕಿಚ್ಚಾಗ್ಬಿಟ್ಟಿತ್ತು ನನಗೆ. ಅದಕ್ಕೆ ನೀವು ಕಾಂಪಿಟೇಷನ್ ಇದು ಮಾಡಿ. ನನಗೆ ಖುಷಿ ವಿಚಾರ ಏನಂದ್ರೆ, ಇಷ್ಟು ಸಿನಿಮಾಗಳನ್ನ ಮಾಡಿ ಈ ತರ ಪರ್ಫಾರ್ಮೆನ್ಸ್ ನ ಕೊಟ್ಕೊಂಡು ಬಂದು ನನಗೆ ಕಾಲ್ ಮಾಡ್ತಾರೆ ಅವರು, ಚೈತ್ರಾ ನಂದೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಪ್ಲೀಸ್ ಬಾಮ್ಮ ಅಂತ. ಸೊ ಅದು ಅವ್ರ ದೊಡ್ಡ ಗುಣ ತೋರಿಸುತ್ತೆ. ಥ್ಯಾಂಕ್ ಯು ಸರ್. ಬಟ್ ನಾನು ಇದ್ರ ಬಗ್ಗೆ ಮಾತಾಡೋದು ತುಂಬ ಚಿಕ್ಕವಳು, ಬಿಕಾಸ್ ಆಫ್ ದೇರ್ ವರ್ಕ್ ಎಕ್ಸ್ಪೀರಿಯನ್ಸ್. ಬಟ್ ಅದ್ಭುತವಾದ ಫಿಲ್ಮ್, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಂದೀಪ್ ಸರ್ನ ನಾನು ನನ್ನ ಫಸ್ಟ್ ಸಿನಿಮಾ ಮಹಿರಾದಲ್ಲಿ ಮೀಟ್ ಮಾಡಿದ್ದು. ಆ್ಯಂಡ್ ನನಗೆ ಖುಷಿ ಏನಂದರೆ, ಅವ್ರ ಸಿನಿಮಾದಲ್ಲಿ ನನಗೆ ಹಾಡೋಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ಭುತವಾಗಿ ಅವರ ಫಿಲ್ಮ್ ಮೂಡ್ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿಶ್ವಜಿತ್ ರಾವ್ ಅವರು ಕೂಡ ಅದ್ಭುತವಾದ ಸಿನಿಮಾಟೋಗ್ರಫಿ ಆ್ಯಂಡ್ ಎವ್ರಿಥಿಂಗ್. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು, ನಿಧಿ ಹೆಗ್ಡೆ, ವಿನಯ್ ಅವರ ಡೆಬ್ಯೂ, ಎಲ್ಲರೂ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ರಂಗಾಯಣ ರಘು ಸರ್, ನನಗೆ ಎಷ್ಟೊಂದು ಕಡೆ ಗೂಸ್ ಬಂಪ್ಸ್ ಬಂತು. ಅದು ಹೆಂಗೆ ಪರ್ಫಾರ್ಮ್ ಮಾಡೋದು ಅಂತ ಕಲಿಯೋದು ತುಂಬ ಇದೆ. ಆ್ಯಂಡ್ ನಾನು ಮತ್ತೆ ನೋಡ್ತೀನಿ ಸರ್, ಮತ್ತೆ ನೋಡಿ ನಾನು ಅಬ್ಸರ್ವ್ ಮಾಡ್ಬಿಟ್ಟು ನಾನು ಕಲ್ತ್ಕೊತೀನಿ ಇವಾಗ. ಸೊ ತುಂಬ ಖುಷಿ ಆಯಿತು. ಸಕ್ಕತ್ತಾಗಿ ಬಂದಿದೆ ಸಿನಿಮಾ ಆ್ಯಂಡ್ ಅಮೇಝಿಂಗ್ ಥ್ರಿಲ್ಲರ್. ಕೊನೆಯವರೆಗೂ ನಿಮ್ಮನ್ನ ಸೀಟ್ ತುದಿಯಲ್ಲಿ ಕೂರಿಸಿ ಎಂಜಾಯ್ ಮಾಡಿಸುವಂಥ ಒಂದು ಸಿನಿಮಾ. ಆ್ಯಂಡ್ ಬ್ಯೂಟಿಫುಲಿ ಡನ್, ಬ್ಯೂಟಿಫುಲಿ ಎಡಿಟೆಡ್, ತುಂಬ ಚೆನ್ನಾಗಿ ಬಂದಿದೆ. ಪ್ರತಿ ಸಿನಿಮಾನು ನೋಡ್ಬಿಟ್ಟು ಇದೇ ಹೇಳ್ತೀವಿ ಅಂತ ಅನ್ಕೊಂಡು ಇರಬೇಡಿ, ಬಿಕಾಸ್ ತುಂಬ ಚೆನ್ನಾಗಿದೆ. ನೀವುಗಳು ಥಿಯೇಟರ್ಗೆ ಬಂದು ನೋಡಿದಾಗ ನಿಮಗೆ ಗೊತ್ತಾಗತ್ತೆ. ಆ್ಯಂಡ್ ಐ ಕ್ಯಾನ್ ಓನ್ಲಿ ಸೇ ಪ್ಲೀಸ್ ಕಮ್, ಥಿಯೇಟ್ರಲ್ಲಿ ನೋಡಿ. ಮ್ಯೂಸಿಕ್ ಕೂಡ ಮಯೂರ್ ಅವರು, ಥ್ಯಾಂಕ್ ಯು ಮಯೂರ್ ಫಾರ್ ಗಿವಿಂಗ್ ಮೀ ದಿಸ್ ಬ್ಯೂಟಿಫುಲ್ ಸಾಂಗ್. RR ಕೂಡ ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಎವ್ರಿಬಡಿ ಹಸ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ನಾನು ಖಂಡಿತವಾಗ್ಲೂ ನಾನು ಹೋಗಿ ಅನ್ನಷ್ಟು ಜನಕ್ಕೆ ಹೇಳ್ತೀನಿ, ನೀವುಗಳು ಕೂಡ ಹೋಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಹಳ ದೊಡ್ಡ ಪೇಂಟ್ರು, ನನ್ಗೆ ಅನ್ನ ಹಾಕ್ತವ್ರು. 6 ತಿಂಗಳು ಇವ್ರ ಮನೇಲಿ ಇದ್ದೀನಿ. ಅರುಣ್ ಸಾಗರ್ ಅವ್ರ ದಂಪತಿ ಬಹಳ ದೊಡ್ಡ ಪೇಂಟ್ರು. ಇವರು ಸಿನಿಮಾ ನೋಡೋ ರೀತಿನೇ ಬೇರೆ.
ಇವರು ಮಾತಾಡಿ ನನಗೆ ಇನ್ನೂ ಖುಷಿ ಆಗುತ್ತೆ. ಮೀರಾ, ಥ್ಯಾಂಕ್ ಯು. ಸತ್ಕೃತ ರಘು ಇಸ್ ನನ್ನ ಅಣ್ಣ, ಯಾವಾಗ ನಾನು ರಘು ಅಣ್ಣ ಅಂತಾನೆ ನಾನು ಹೇಳೋದು. ಸೊ ನಾನು ಅವನ್ನ ಬರೀ ಅವ್ನ ಮುಖ ನೋಡಿದ ತಕ್ಷಣ ನಾನು ನಗ್ತೀನಿ. ಫಸ್ಟ್ ಕೆಲಸ ಮಾಡೋದು ಅವ್ನು ಬಾಯಿ ಬಿಟ್ಟೋದೇ ಕಾಯ್ತಾ ಇರ್ತೀನಿ ನಾನು. ಬಟ್ ಈ ಫಿಲಮಲ್ಲಿ ಬೇರೆದೇ ರೂಪ ಇದೆ, ಫಸ್ಟಿಂದ ಲಾಸ್ಟ್ವರೆಗೂ ಅದೇ ಥರ ಇಲ್ಲ, ಒಂದೊಂದು ಕಡೆ ಒಂದೊಂದು ಥರ. ಹೀ ಬೀಯಿಂಗ್ ರೊಮ್ಯಾಂಟಿಕ್ ವೆರಿ ಅದು ನಂಗೆ ಆಶ್ಚರ್ಯ ಆಗಿದ್ದು, ನಾನು ನೋಡೇ ಇರಲಿಲ್ಲ. ತುಂಬ ಸಂತೋಷ ಆಯಿತು. ಆಮೇಲೆ ಈ ಟೀಮಲ್ಲಿ ಅಷ್ಟು ಜನ ನೋಡೋದು ಅಂದರೆ ಒಂದು ಯೂನಿಟಿ, ಅವ್ರು ಅಷ್ಟು ಜನ ನಂದೇ ಫಿಲಮು ಅನ್ನೋ ರೀತಿನಲ್ಲಿ ಇದೆ ಅದೇ, ಅದನ್ನ ನೋಡೋಕೆ ತುಂಬ ಖುಷಿ ಆಯಿತು. ಸಂದೀಪ್ ಅವರು ಇದನ್ನ ತುಂಬ ರಿಲೇಸ್, ಬೇರೆ ಭಾಷೆ ಸಿನಿಮಾ ನೋಡಿ ನಾವು ಬಾಯ್ ಬಿಡ್ತಾ ಇದ್ವಿ ಅನ್ನೋಸರಿ, ಅಯ್ಯೋ ಈ ಥರನೂ ಇರಬೇಕು ನಮ್ಮದು ಅಂತ. ಸಾಕಷ್ಟು ಒಳ್ಳೆ ಸಿನಿಮಾಗಳ ಜೊತೆ ಇದು ಕೂಡ ತುಂಬ 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 ಚೆನ್ನಾಗಿ ಬಂದಿದೆ. ನಂಗೆ ತುಂಬ ಇಷ್ಟ ಆಯಿತು. ನಾವೆಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಎನ್ಕರೇಜ್ ಮಾಡೋಣ. ನೀವೆಲ್ಲರೂ ನೋಡಲೇಬೇಕು ಈ ಸಿನಿಮಾನ, ತುಂಬ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಾಗಿ ಇನ್ನೂ ಸ್ಟೂಡೆಂಟ್ ಅನ್ಕೋತೀನಿ. ನನಗೆ ಆ್ಯಕ್ಟಿಂಗ್ ಬಗ್ಗೆ ಕಾನ್ಫಿಡೆನ್ಸ್ ಕಮ್ಮಿ ಆದಾಗ ಶಾಕಾಹಾರಿ ನೋಡ್ತೀನಿ. ಎಲ್ಲ ನವರಸಗಳನ್ನು ಸಂದೀಪ್ ಅವ್ರು ಬರೆದ್ಬಿಟ್ಟಿದ್ದಾರೆ. ಇದ್ರ ಶಾಖ ಇದು ಒಂದು 2-3 ದಿನಕ್ಕೆ ಇಲ್ಲ, ಇದು ಶಾಖ ಒಂದು 2-3 ವರ್ಷಗಳು ಕಾಡುತ್ತೆ. ಅದೇ ಇದೊಂದು ಕಲ್ಟ್ ಕ್ಲಾಸಿಕ್ ಕನ್ನಡಕ್ಕೆ. ಸೊ ನಾವು ಯಾವುದೋ ಪಕ್ಕದ ರಾಜ್ಯ ಎಲ್ಲ ನೋಡಿ ಹೇಳ್ತಿರ್ತೀವಲ್ಲ, ಸ್ಟಾರ್ಟ್ ಆಗಿದೆ, ಸಂದೀಪ್ ಅವರಿಂದ ಸ್ಟಾರ್ಟ್ ಆಗಿದೆ. ಶಿವಮೊಗ್ಗದ ಒಂದು ತನ ಇದೆ. ನನ್ನ ವೈಫು ಶಿವಮೊಗ್ಗ, ಅದು ಗೊತ್ತಾಯ್ತು. ಎಲ್ಲೋ ನಾವು ಅಲ್ಲೇ ಪಕ್ಕದ ರೋಡಲ್ಲೆಲ್ಲ ಇದೀವಿ ನಾವು. ಆ ಕಡೆ ಸುಬ್ಬಣ್ಣ ಅವ್ರ ಹೋಟ್ಲಿದೆ. CCTV ನೋಡೋದಕ್ಕಿಂತ ನಾವು ನೋಡಿದ್ವಿ, ಆ ಥರ ಎಲ್ಲ ಅನ್ನಿಸ್ತಾ ಇತ್ತು ನನಗೆ. ತುಂಬ ಒಳ್ಳೆ ಸಿನಿಮಾ ಇದು. ಎಸ್ಪೆಷಲಿ ಫಿಲ್ಮ್ ಫ್ರೆಟರ್ನಿಟಿಗೆ ಇದೊಂದು ಬುಕ್, ಇದು ಶಾಕಾಹಾರಿ. ಇದನ್ನು ಇಟ್ಕೊಂಡು ಆಗಾಗ ನೋಡ್ತಾ ಇರಬೇಕು. ಅದು ನನ್ನ ಪರ್ಸನಲ್ ಒಪಿನಿಯನ್. ಎಲ್ರಿಗೂ ನಮಸ್ಕಾರ. ಶಾಕಾಹಾರಿ ಸಿನಿಮಾ ನೋಡಿದೆ, ತುಂಬ ಖುಷಿ ಆಯಿತು. ಅಂದರೆ ಫಸ್ಟಿಂದ ಕೊನೆ ತನಕ ನಮ್ಮನ್ನು ಸೀಟ್ ಎಡ್ಜಲ್ಲಿ ಕೂರಿಸುವಂಥ ಸಿನಿಮಾ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ಎಂಟೈರ್ ಸಿನಿಮಾನ ಟೆಕ್ನಿಕಲಿನೂ ತುಂಬ ಸ್ಟ್ರಾಂಗ್ ಆಗಿದೆ. ಅದರ ಸಿನಿಮಾಟೋಗ್ರಫಿ ಆಗಲಿ ಅಥವಾ ಅದರ ಮೇಕಿಂಗ್ ಆಗಲಿ, ಲೈಟಿಂಗ್ ಆಗಲಿ, ಪ್ರತಿಯೊಂದು ತುಂಬ ಖುಷಿ ಕೊಡ್ತು. ಅಂದರೆ ಬಿಗಿನಿಂಗಿಂದ ಎಂಡ್ ತನಕ ನಾವು ಎಡ್ಜಲ್ಲೇ ಕೂತಿದ್ವಿ, ಒಂದೊಂದು ಶಾರ್ಟನ್ನು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಾವು ನಟರಾಗಿ ನಮಗೆ ಬೇರೆ ಬೇರೆ ಪಾತ್ರಗಳು ನೋಡ್ತಾ ಇರ್ತೀವಿ, ನಮ್ಗೆ ಆ ಪಾತ್ರಗಳು ನಾವು ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಅದು ಅಂತ ಅದ್ಭುತವಾದ ಪಾತ್ರ, ತುಂಬ ಖುಷಿ ಕೊಡ್ತಾ ಪಾತ್ರ. ಆ್ಯಂಡ್ ಪ್ರತಿಯೊಬ್ಬ ಆ್ಯಕ್ಟ್ರು ಅಂದರೆ ಈಗ ಸಿನಿಮಾದೊಂದು ಕತೆ ಇದ್ದು ಡೈರೆಕ್ಟರ್ ಒಂದು ಕತೆ ಹೇಳಿದ್ರು, ಒಂದು ಮಟ್ಟದ ಇನ್ಪುಟ್ನ ಒಬ್ಬ ಆ್ಯಕ್ಟರ್ ಕೊಟ್ಟಿರ್ತಾನೆ. ಅಂಥ ಇನ್ಪುಟ್ಗಳು ಆ ಪಾತ್ರ ಅವ್ರು ಕೊಟ್ಟರೆ ತುಂಬ ಕಾಣಿಸ್ತು. ಅಂದರೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಅವರ ಲವ್ ಲೆಟರ್ನ ಒಂದು ಕೈಯಲ್ಲಿ ಇಟ್ಕೊಂಡು ಹಿಂಗೆ ಆಡಿಸ್ತಾರೆ ಖುಷಿಲಿ. ಸೊ ಅದು ನನಗೆ ಕ್ಲಿಯರ್ ಆಗಿ ಗೊತ್ತು, ಅದು ಅವ್ರದ್ದೇ ಇಂಪಾರ್ಟೆಂಟ್ ಅಂತ. ಸೊ ಅದು ಗೊತ್ತಾಗುತ್ತೆ, ಬೇರೆ ಆಕ್ಟರ್ ಗೊತ್ತಾಗುತ್ತೆ. ಸೊ ಈ ಥರ ಒಂದೊಂದು ಚಿಕ್ಕ ಚಿಕ್ಕ ಸೂಕ್ಷ್ಮನೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸಿನಿಮಾಲಿ. ತುಂಬ ಖುಷಿ ಆಯಿತು. ಈಗ ನಮ್ಮ ಚಾರು ಅವ್ರು ಮಾತಾಡ್ತಾರೆ. ಅದಕ್ಕೆ ಆಗೋದಿಲ್ಲ, ಯಾಕಂದರೆ ನಾವು ಇವಾಗಷ್ಟೇ ತೆರೆ ಮೇಲೆ ಬರ್ತಾ ಇದ್ದೀವಿ. ರಂಗಾಯಣ ರಘು ಸರ್ದು ನಾನು ತುಂಬ ದೊಡ್ಡ ಫ್ಯಾನ್. ಆ್ಯಕ್ಚುಲಿ ಅವ್ರಿಗೋಸ್ಕರ ಹಾಗೂ ನನ್ನ ಪ್ರೀತಿಯ ವಿನಿ ಅಣ್ಣನಿಗೋಸ್ಕರ ಬಂದೆ. ಮೂವಿನ ಶೂಟ್ ಮುಗಿಸ್ಕೊಂಡು ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ಅಂತ ಡೈರೆಕ್ಟರ್ ಹತ್ರ ಜಗಳ ಮಾಡ್ಕೊಂಡು ಬಂದಿದ್ದೀವಿ ನೋಡಲೇಬೇಕು ಅಂತ. ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಪ್ರೀತಿ ಆಗಿರಲಿ, ಒಂದು ಕೋಪ ಆಗಿರಲಿ, ಹಾಗೆ ಅಂದರೆ ಎಲ್ಲ ರೀತಿ ಒಂದು ಮಿಕ್ಸ್ಚರ್ ಆಗಿ ಮೂವಿ ಮಾಡಿದ್ದಾರೆ. ಒಂದೊಂದು ಕಲಾವಿದರೂ ಲೈಕ್ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ. ಅದರಲ್ಲೂ ನನಗಂತೂ ರಂಗಾಯಣ ರಘು ಸರ್ ತುಂಬ ಫೇವ್ರೇಟ್. ಅಂದರೆ ಅವ್ರ ಜೊತೆ ನೆಕ್ಸ್ಟ್ ಅಲ್ಲಿ ಮೂವಿಲಿ ಮಾಡ್ಬೇಕಂತ ತುಂಬ ಆಸೆ ಇದೆ. ನೋಡೋಣ ಮುಂದೆ ಬರ್ಬೋದೇನೋ ಅವ್ರ ಜೊತೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಕನ್ನಡ ಮೂವಿನ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ ಉಳಿಸಿ ಆ್ಯಂಡ್ ಬೆಳೆಸಿ. ಈ ಥರ ಅದ್ಭುತವಾದ ಮೂವಿಗಳು ಬರ್ತಾ ಇದೆ. ಎಲ್ಲರೂ ಖಂಡಿತವಾಗ್ಲೂ ನೀವೆಲ್ಲರೂ ಬಂದು ಥಿಯೇಟರಲ್ಲೇ ನೋಡಬೇಕು. ಎಸ್, ಥ್ಯಾಂಕ್ ಯು. ಶಾಕಾಹಾರಿಗೆ ಒಳ್ಳೇದಾಗ್ಲಿ, ದಯವಿಟ್ಟು ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ನಮಸ್ಕಾರ, ಶರಣು. ಇಲ್ಲಿರೋರೆಲ್ಲರನ್ನು ಇಷ್ಟು ನಮಗೆ ಎಂಟ್ರಿ ಮಾಡ್ಬೇಕಾಗ್ತವೆ. ಹಂಗೆ ಉಲ್ಟಾ ಸೀದಾ ಹೆಂಗಾನ ಮಾಡಿ ಕೆದಕ ಅಂತ ನೋಡಿದ್ರಿ. ಇವತ್ತು ನಾವು ಅದನ್ನ ಬಚ್ಚಿಟ್ಕೊಳಕ್ಕಾಗಲ್ಲ, ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಿಮಗೆ ನಿಜವಾಗ್ಲೂ ಈ ಸಿನಿಮಾ ಇಷ್ಟ ಆಗಿ ಯಾವುದಿದ್ದು ನಮ್ಮದು ಬೇರೆ ಥರದ್ದು ನಾವು ಮಾತಾಡೋದಕ್ಕೂ ಈಗ ನೀವು ನೋಡಿದ್ದಕ್ಕೂ ಏನಾದ್ರು ಸ್ವಲ್ಪ ಸಂಬಂಧ ಇದೆ ಅಂತಂದರೆ ನೀವು ಸಪೋರ್ಟ್ ಮಾಡಿ. ಆಮೇಲೆ ಇವತ್ತು ನಮ್ಮ ಶೋಗೆ ಬಂದಂಥ ಎಲ್ಲ ಗಣ್ಯರಿಗೂ, ಎಲ್ಲ ನಮ್ಮ ಸಿನಿಮಾ ಕಲಾವಿದರಿಗೆ, ನಮ್ಮ ಸಹಪಾಠಿಗಳಿಗೂ, ಎಲ್ಲರಿಗೂ ನಾವು ಎಷ್ಟು ನಾನು ಕೃತಜ್ಞತೆ ಹೇಳಿದ್ರು ಸಾಲದು. ನಮ್ಮ ಇಡೀ ತಂಡ, ಎಲ್ಲರೂ ನಮ್ಮ ಶಾಕಾಹಾರಿ ತಂಡ ಪೂರ್ತಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನು ನಮ್ಮ ನಿರ್ಮಾಪಕರು ರಾಜೇಶ್ ಕಿಳಂಬಿ ಅವರಿಗೆ, ಸರ್ ನಿಮಗೆ
ನಿಮಗೆ ಬಹಳ ದೊಡ್ಡ ನಮಸ್ಕಾರ. ಇಲ್ಲ ಸರ್, ಯಾಕಂದ್ರೆ ಈ ಹೊಸಬರಿಗೆ ಸಪೋರ್ಟ್ ಮಾಡಿದ್ರಲ್ಲ, ಹೊಸಬರಿಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಆಮೇಲೆ ನೀವು ಯಾವತ್ತೂ ಇವರು ಅದನ್ನ ಉಳಿಸ್ಕೊಂಡಿದ್ದಾರೆ, ಮಾಡಿದ್ದಾರೆ ಅಂತ ಅನಿಸ್ತು. ಇದಕ್ಕೆ ಸಿನಿಮಾದ್ರೆ ಒಬ್ರು ಕಾರಣ ಅಲ್ವಲ್ಲ, ಅವರು ಕಾರಣ. ಇಷ್ಟು ದಿನ ನಾವು ಅವ್ರಿಗೆ ಏನೇನೋ ಬಚ್ಚಿಟ್ಕೊತಿದ್ವಿ, ಇವತ್ತು ಅವ್ರ ಮುಂದೆಲ್ಲ ಇಟ್ಟಿದ್ದೀವಿ. ಎಲ್ಲರೂ ಸಿನಿಮಾ ಸಪೋರ್ಟ್ ಮಾಡಿ. ಇನ್ನು ಮತ್ತೆ ನಾವು ಇಡೀ ನಮ್ಮ ಹಿರಿಯ ಕಲಾವಿದರು ಎಲ್ಲರಿಗೂ ಇದನ್ನು ತೋರಿಸ್ಬೇಕು ಅನ್ನೋದೊಂದು ಆಸೆ. ಅದನ್ನ ನಾವು ತೋರಿಸ್ತೀವಿ. ನೀವು ಅದನ್ನು ತೋರಿಸೋದಕ್ಕೆ, ಜನರಿಗೆ ತೋರಿಸೋದಕ್ಕೆ ಒಂದು ಪ್ರಯತ್ನ ಮಾಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶುಭರಾತ್ರಿ. ನಮಸ್ತೆ. ಬಿರುದು ಬಂದಾಗಿದೆ ಅವ್ರ ಮುಂದೆ ಚಿಕ್ಕವ್ರು ಮಾತಾಡೋದಕ್ಕೆ. ಚೆನ್ನಾಗಿ ಬಂದಿದೆ, ನಮ್ಗೆ ಬಹಳ ಇಷ್ಟವಾದ ಸಿನಿಮಾ. ಸೊ ದಯವಿಟ್ಟು ಹೆಚ್ಚು ಬಂದು ನೋಡಿ. ಪದೇ ನಾವು ಅದನ್ನೇ ರಿಪೀಟ್ ಮಾಡಬೇಕು ಅಂತ ಅನ್ಸುತ್ತೆ. ಬಟ್ ಮನಸ್ಸಿಗೆ ಭಾಳ ಹತ್ತಿರವಾಗುತ್ತೆ ಈ ಸಿನಿಮಾ. ಜೊತೆಗೆ ರಘು ಸರ್ ಅತ್ಯದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಗೋಪಿ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಲ್ಲೇ ಎಂಟೈರ್ ಟೀಮ್ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈಗ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಅಂದರೆ ಪ್ರತಿಯೊಬ್ಬರಿಗೂ ನಾನು ತುಂಬ ಕಡೆ ಹೇಳ್ತೀನಿ, ನಮ್ಮ ಹುಚ್ಚಾಟಗಳಿಗೆ, ಅಂದರೆ ನಿರ್ದೇಶಕರ ಹುಚ್ಚಾಟಗಳಿಗೆ ಸ್ಪಂದಿಸುವಂಥ ಪ್ರೊಡ್ಯೂಸರ್ ಸಿಕ್ಕಾಗ ನಮಗೆ ಅಮೃತ ಸಿಕ್ಕ ಹಾಗೆ ಅನಿಸುತ್ತೆ. ಸೊ ಅದಕ್ಕೆ ಈ ಸಿನಿಮಾಕ್ಕೆ ನೀವು ಒಬ್ಬರು ಅಮೃತ ಅಂತಿದ್ರೆ ತಪ್ಪಾಗಲ್ಲ. ಸೊ ಹಾಗಾಗಿ ಆ್ಯಂಡ್ ಸಂದೀಪ್ ಸರ್, ಮಳ್ಳರಿ ಅದು ಮಠದ ಅಧ್ಯಕ್ಷರು ಇವರು. ನಮ್ಮ ಮಳ್ಳರಿಯಕ್ಕೆ ಅಂತಲೇ ಈ ಸಿನಿಮಾ ಕೂರಿಸ್ಕೊಂಡಿದ್ರು. ಸೊ ಅದನ್ನು ನಾವು ಹಾಸ್ಯಕ್ಕೆ ಹೇಳ್ತೀನಿ, ಬಟ್ ಕಾಮಿಡಿಗೆ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡಿರಲ್ಲ ಸಾಮಾನ್ಯ, ಬಂದು ನಗ್ಸೋದು ಹೋಗೋದು ಅಂತ. ಬಟ್ ಈ ಸಿನಿಮಾದಲ್ಲಿ ನನ್ನ ಜೀವನದಲ್ಲಿ ಮೊಟ್ಟ ಬಾರಿಗೆ ಕಾಮಿಡಿಗೆ ಅದಕ್ಕೊಂದು ಇಹಾಪರ ಇದೆ, ಅದನ್ನ ಇಟ್ಕೊಂಡು ಮಾಡಬೇಕು ಅನ್ನೋದು ತೋರಿಸಿದ್ದು ಸಂದೀಪ್ ಅವರು. ಸೊ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ರಾಯರಿದ್ದಾರೆ, ಅಪ್ಪ ಅಸಹ್ಯ, ಅನಾಹುತ. ಸೊ ಅಸಹ್ಯ ಅಂತ ಬಂದ್ಬಿಟ್ಟು ಅನಾಹುತ ಕೆಲಸದಲ್ಲೂ ಮತ್ತು ಕ್ಯಾಮ್ರಾದಲ್ಲೂ ಮತ್ತು ಬರವಣಿಗೆನಲ್ಲೂ ಅನಾಹುತವೇ. ಸೊ ಒಳ್ಳೆದಾಗಲಿ ಎಲ್ರಿಗೂ. ವಿನಯ್, ನಿಧಿ ಮೇಡಮ್ ಎಲ್ಲರಿಗೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಫೇವ್ರೇಟ್ ಅವರೊಬ್ಬರು ಸಿಗಲಿಲ್ಲ ನನಗೆ. ಅವರೊಬ್ಬರು ಸಿಕ್ಕಿದ್ರೆ ಐ ಲವ್ ಯು ಅಂತ ಹೇಳ್ಬಿಟ್ಟು ಹೊರಡ್ಬೋದಾಯ್ತು. ಬಟ್ ಇನ್ನು ಕೇಳಿದೆ, ದಯವಿಟ್ಟು ಹೆಚ್ಚು ಜನ ಬಂದು ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಇನ್ನೂ ಹೆಚ್ಚಿನ ಸಂತೋಷ ಆಗುತ್ತೆ ನಮಗೆ. ಅಫ್ಕೋರ್ಸ್ ಕನ್ನಡಿಗರು ಕೈ ಬಿಡೋದಿಲ್ಲ ಅಂತ ನಾನು ತುಂಬ ಬಲವಾದ ನಂಬಿಕೆ ನಮ್ಮಲ್ಲಿದೆ. ಸೊ ಅದು ದಯವಿಟ್ಟು ಈ ಸಿನಿಮಾನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಸಿನಿಮಾನ ನೋಡಬೇಕು. ಒಂದು ವಿರಾಟ ರೂಪ ಕಾಣಿಸುತ್ತೆ ನಿಮಗೆ, ವಿರಾಟ ರೂಪ ದರ್ಶನ ಇದು. ನಟರಿಗಂತೂ ರಸದೌತಣ, ಅದು ಬೇರೆ ಪ್ರಶ್ನೆ. ಆದರೆ ಜನಗಳಿಗೆ ವಿರಾಟ ರೂಪ ತೋರಿಸಿದ್ದಾರೆ ರಂಗಾಯಣ ಸರ್. ದಯವಿಟ್ಟು ಬಂದು ಹೆಚ್ಚು ಸಂಖ್ಯೆಯಲ್ಲಿ ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು. ಥ್ಯಾಂಕ್ ಯು ಸೊ ಮಚ್. ಗಂಟೆ ಬಂದಿದೆ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಮೊದಲನೇ ಸಿನಿಮಾ, ನಮ್ಮ ನಿರ್ಮಾಣದ ಮೊದಲನೇ ಸಿನಿಮಾ, ನಮ್ಮ ಸಂಸ್ಥೆದು, ಮತ್ತು ನಿರ್ಮಾಪಕ ಆಗಿ ನಂದು, ನನ್ನ ಜೊತೆಗೆ ಸಹ ನಿರ್ಮಾಪಕಿಯಾಗಿ ನನ್ನ ತಂಗಿ ರಂಜಿನಿ ಇದ್ದಾರೆ. ನಾನು ಒಂದೇ ಕೇಳ್ಕೊಳ್ಳೋದು, ನಮಗೇನು ಎಕ್ಸ್ಟ್ರಾ ಕೊಡಬೇಡಿ. ಈ ಸಿನಿಮಾದ ಕ್ವಾಲಿಟಿ, ಕೆಪಾಸಿಟಿ ಏನಿದೆ ಅಷ್ಟಕ್ಕೆ ಸರಿಯಾಗಿ ಪ್ರತಿಕ್ರಿಯೆಯನ್ನು ಕೊಡಿ. ಕನ್ನಡದ ಜನ ಇದು ಹೊಸಬರ ಸಿನಿಮಾ ಅಂತ ನಿರ್ಲಕ್ಷ್ಯ ಮಾಡದೆ ಬಂದು ನೋಡಿ. ನಿಮ್ಮ ಹಣಕ್ಕೆ ಮತ್ತು ನಿಮ್ಮ ಸಮಯಕ್ಕೆ ಮೋಸ ಆಗಲ್ಲ ಅನ್ನುವ ಭರವಸೆಯನ್ನ ಇವತ್ತು ಇವರೆಲ್ಲರೂ ಕೊಟ್ಟಿದ್ದಾರೆ. ನನ್ನ ನೆಚ್ಚಿನ ನಟರು ರಂಗಾಯಣ ರಘು ಸರ್ ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಸರ್, ಅವರಿಬ್ಬರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಒಪ್ಕೊಂಡಾಗಲೇ ನಾವು ಅರ್ಧ ಗೆದ್ದಿದ್ವಿ. ಇವತ್ತು ಸಂಪೂರ್ಣ ಗೆದ್ದಿದ್ದೀವಿ. ಇದರ ಕಮರ್ಷಿಯಲ್ಸ್ ಏನೇ ಇರಲಿ, ನನಗೆ ತುಂಬ ಹೆಮ್ಮೆ, ಅಭಿಮಾನ ಮತ್ತು ಆತ್ಮಸಂತೃಪ್ತಿ ಇದೆ. ದಯವಿಟ್ಟು ಎಲ್ಲರೂ ಸಹಕಾರವನ್ನು ನೀಡಿ ಈ ಸಿನಿಮಾವನ್ನು ಗೆಲ್ಲಿಸ್ಕೊಡಿ. ಹೆಚ್ಚು ಜನಕ್ಕೆ ತಲುಪುವಲ್ಲಿ ನೀವೆಲ್ಲ ಸಹಕಾರವನ್ನು ಮಾಡಿ. ತುಂಬ ಧನ್ಯವಾದಗಳು. ಸಂದೀಪ್ ನನ್ನ ಆತ್ಮೀಯ ಗೆಳೆಯ ಆಗಿದ್ದಾರೆ. ಇವಾಗ ಒಳ್ಳೇದಾಗಲಿ ಸಂದೀಪ್ಗೆ ಮತ್ತು ಇಡೀ ತಂಡಕ್ಕೆ. ಈ ಸಿನಿಮಾದ ಮೂಲಕ ಒಂದು ಹೊಸ ಅವಕಾಶಗಳು ಸಿಗಲಿ, ಎಲ್ಲರೂ ಎತ್ತರಕ್ಕೆ ಬೆಳೀಲಿ. ಥ್ಯಾಂಕ್ ಯು. ಸಿನಿಮಾದಲ್ಲಿ ತುಂಬ ಮಾತಾಡ್ಬಿಟ್ಟಿದ್ದೀವಿ, ಅಂದರೆ ನಮ್ಮ ಕೆಲಸ ಮಾತಾಡಿದೆ ಅಂತ ಅನ್ಕೊತೀನಿ. ಅಲ್ಲ, ಆ್ಯಕ್ಚುಲಿ ಸ್ವಲ್ಪ ಅಂದರೆ ಭಾವುಕನಾಗಿದ್ದೀನಿ ಅಂತ ಅನ್ಸುತ್ತೆ. ಯಾಕಂದರೆ ಮೊದಲನೇ ಸಿನಿಮಾ ಭಾಳ ಒಳ್ಳೆ ಪ್ರಶಂಸೆ ಬಂದಿದೆ. ನಿನ್ನೆ ತನಕ ನಮ್ದು ಎಲ್ಲ ಥರದ ಪರಿಶ್ರಮ ಮುಗಿದಿದೆ. ಇನ್ಮೇಲೆ ಏನಿದ್ರು ಜನಗಳಿಗೆ ಬಿಟ್ಟಿದ್ದು. ಸೊ ಜನಗಳಿಗೆ ತಲುಪಿಸೋ ಜವಾಬ್ದಾರಿ ನಿಮ್ಮದು. ಸೊ ದಯವಿಟ್ಟು ಕೇಳ್ಕೊತೀನಿ, ಪ್ರತಿಯೊಬ್ಬರು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಭಾಳ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ತುಂಬ ಒಳ್ಳೊಳ್ಳೆ ಪ್ರತಿಕ್ರಿಯೆಗಳು ಬಂದಿದೆ. ಮತ್ತು ಆಮೇಲೆ ತುಂಬ ಗಣ್ಯರು ಸಿನಿಮಾ ಬಂದು ನೋಡಿ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಜಾಸ್ತಿ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ನಮ್ಮ ಸಿನಿಮಾನೇ ಮಾತಾಡಲಿ ಅಂತ ನಾನು ಬಯಸೋನು ನಾನು. ಸೊ ನಮ್ಮ ತಂಡಕ್ಕೆಲ್ಲ
ನಾನು ಆಭಾರಿ. ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ತಂಡ, ಮೇಲಾಗಿ ನಮ್ಮ ನಿರ್ಮಾಪಕರಿರ್ಬೋದು. ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದು ನಮ್ಮ ಸಿನಿಮಾನ ನೋಡಿ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾವುದು ಚಿತ್ರತಂಡ ಅಲ್ಲ, ಆಮೇಲೆ ಸಿನಿಮಾಗಳನ್ನೂ ನೋಡೋಣಲ್ಲ. ನನ್ನ ಜೊತೆ ಬಾಂಬೆಯಿಂದ ಒಂದ್ಸಲಿ ಹಾಂಗ್ಕಾಂಗ್ ಹೋಗ್ಬೇಕಾದ್ರೆ ನಾನು ಶ್ರೀದೇವಿ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಟ್ರಾವೆಲ್ ಮಾಡೋದು ನಂಗೆ ಯಾರೋ ಗೊತ್ತಿರಲಿಲ್ಲ. ನಾನು ಯಾರೋ ನನ್ನ ಕ್ಲಾಸ್ಮೇಟ್ ಅಯ್ಯನು ಯಾಕೆ ನಗ್ತಾ ಅವ್ರನ್ನ ನೋಡಿ ಅನ್ಕೊಂತ ಇದ್ದೆ. ಸೊ ಫಿಲ್ಮ್ಗಳನ್ನೇ ನೋಡೋಣಲ್ಲ. ಆದ್ರೆ ಈ ಚಿತ್ರ ನೋಡಿದಾಗ ಕಣ್ಣುಗಳನ್ನ ಒಂದೇ ಸಲ ರೆಪ್ಪೆ ಮುಚ್ಚಕ್ಕಾಗ್ಲಿಲ್ಲ. ಒಂದೇ ಸಮ ಕೂತ್ಕೊಂಡು ನೋಡಿದೀನಿ. ಸಮಾಜಕ್ಕೆ 2 ಮೆಸೇಜ್ ಕೊಟ್ಟಿದೆ ಅನ್ಕೊಂಡಿದ್ದೀನಿ ನಾನು. ಮೊದಲನೇದೇನು ಅಂತಂದ್ರೆ, ಗಂಡಂದಿರು ಎಷ್ಟೇ ಒತ್ತಡದಲ್ಲಿದ್ರು ಹೆಂಡತಿದೀರ್ಗೆ ಅವ್ರದೇ ಪ್ರಾಬ್ಲಮ್ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಗಂಡದಿರ್ ಪ್ರಾಬ್ಲಮ್ನ ಅವ್ರಿಗೆ ಯಾವತ್ತೂ ಅರ್ಥ ಮಾಡ್ಕೊಳಕ್ ಆಗೋದೇ ಇಲ್ಲ. ಎಷ್ಟು ದೊಡ್ಡ ಸಮಸ್ಯೆಯಲ್ಲಿದ್ರು ಅವರು ನಂದನ್ನೇ ಫಸ್ಟ್ ಪ್ರಿಯಾರಿಟಿ ಅನ್ಕೊಂತಾರೆ. ಈ ಚಿತ್ರ ನೋಡಿದಾಗ ಬಹುಶಃ ಸಾಕಷ್ಟು ಹೆಣ್ಮಕ್ಳುಗಳಿಗೆ ಅರ್ಥ ಆಗುತ್ತೆ ಅನ್ಕೊಂತೀನಿ. 2ನೇ ದೊಡ್ಡ ಮೆಸೇಜ್ ಏನ್ ಕೊಡುತ್ತೆ ಅಂತಂದ್ರೆ, ಜೀವನದಲ್ಲಿ ಆಕಸ್ಮಿಕಗಳು ಎಲ್ಲರಿಗೂ ಆಗುತ್ತೆ. ಆದ್ರೆ ಸಮಾಜ ಆಕಸ್ಮಿಕ ಆದವ್ರ ಮೇಲೆ ಬಿದ್ದು ನೀನು ದುರಂತ ಮಾಡಿದ್ಯಾ, ನೀನು ಕೆಟ್ಟದ್ ಮಾಡಿದ್ಯಾ ಅನ್ನೋದನ್ನ ಅಲ್ಲ, ನಿಮ್ ಜೀವನದಲ್ಲೂ ಒಂದ್ ದಿವಸ ಅಂತ ಆಕಸ್ಮಿಕ ಆಗುತ್ತೆ ಅನ್ನೋದನ್ನ ಹೇಳುತ್ತೆ. ಅದಕ್ಕೇನೆ ಕಣ್ಣೀರಿನ ಬೆಲೆ ಗೊತ್ತಾಗಬೇಕು. ಇನ್ನೊಬ್ರ ಕಣ್ಣಲ್ಲಿ, ನಿಮ್ ಕಣ್ಣಲ್ಲಿ ನೀರ್ ಬಂದ್ರೆ ಮಾತ್ರ ಅದ್ರ ಬೆಲೆ ಗೊತ್ತಾಗುತ್ತೆ ಅನ್ನೋದು ಈ ಸಿನಿಮಾ ಹೇಳುತ್ತೆ ಅನ್ಕೊಂಡಿದ್ದೀನಿ ನಾನು. ಕೆಲವೊಂದು ನನ್ನ ಸ್ನೇಹಿತರು JCI ಅಂತ ಒಂದು ಸಂಸ್ಥೆ ಇದೆ, ಅದ್ರಲ್ಲಿ ತುಂಬಾ ಎತ್ತರಕ್ಕೆ ಬೆಳೆದವರು. ಇವರು ಈ ಸಾಹಸಕ್ಕೆ ಆಕ್ಚುಲಿ ಅವರು ಈ ಟೈಟಲ್ ನೋಡೇ ನಾನು ಗಾಬರಿ ಆಗ್ತಿದ್ದೆ, ಇದೇನು ಇಂಥದ್ದು ಇಟ್ಬಿಟ್ಟಿದ್ದಾರೆ, ಇದು ಓಡುತ್ತೋ ಇಲ್ವೋ ಸಿನಿಮಾ ಅಂತೇಳಿ. ನಾನು ನೋಡಿದಲ್ಲಿ ಇಷ್ಟೊಂದು ಎಕ್ಸೈಟ್ ಆದೆ. ಬಹುಶಃ ನೋಡಿದವ್ರೆಲ್ಲರೂ ಮತ್ತೊಂದ್ಸಲಿ ಅವ್ರ ಫ್ಯಾಮಿಲಿನ ಗೊತ್ತಿದ್ದವ್ರೆಲ್ಲ ಕರ್ಕೊಂಡ್ ಬರ್ತೇನೆ ಅನ್ನೋದು ಖಂಡಿತವಾಗಿ ಹೇಳ್ಬಲ್ಲೆ. ಸರ್ ಪರಿಚಯ ಆಗ್ಲಿಲ್ಲ, ಹೇಳ್ಬಿಡ್ತೀನಿ. TVN ಮೂರ್ತಿ ಅಂತ JCI ಇಂಡಿಯಾದ ಪಾಸ್ಟ್ ನ್ಯಾಷನಲ್ ಪ್ರೆಸಿಡೆಂಟ್. ನಮ್ಮನ್ನೆಲ್ಲ ಇನ್ಸ್ಪೈರ್ ಮಾಡಿದವರು. ಥ್ಯಾಂಕ್ ಯು ಸರ್. ನಿಜವಲ್ಲೂ, ಯಾಕಂದ್ರೆ ಇಂಥ ಫಿಲ್ಮ್ಸ್ಗಳು ಗೆಲ್ಲಬೇಕು. ಇವತ್ತು ಕನ್ನಡ ಮೂವಿಲಿ ಇಷ್ಟು ಕ್ವಾಲಿಟಿ ಫಿಲ್ಮ್ಸ್ಗಳು ಬರ್ತಾವೆ ಅನ್ನೋಕ್ಕೆ ಇವತ್ತು ನಾವು ಹೊಸ ಟೀಮ್ ಮಾಡಿದೆ. ಅದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕು ಅಂದ್ರೆ, ಮಲ್ನಾಡಿನ ಒಳ್ಳೆ ಸೊಗಡನ್ನ ತೋರಿಸ್ಕೊಡೋ ವ್ಯವಸ್ಥೆ ಮಾಡಿದ್ದಾರೆ. ವಿಶೇಷ ಮಾಡಿದ ಪಾತ್ರ ಅವರೆಲ್ಲ ನನ್ನೂರು. ಆಮೇಲೆ ಇನ್ನೊಂದು ರಂಗನಾಥ್ ಸರ್ ಕೇಳ್ಬೇಕಂದ್ರೆ, ನಟ ಭಯಂಕರ ಅಂದ್ರೆ ತಪ್ಪಾಗ್ಲಾರ್ದು. ಅದಕ್ಕೆ ಶೂಟ್ ಆಗಿ ಪದಾನ ಕನ್ಸುತ್ತೆ. ಅತ್ಯುತ್ತಮವಾಗಿ ಮಾಡಿದ್ದಾರೆ. ಈ ಫಿಲ್ಮ್ನ ಎಲ್ಲರೂ ನೋಡ್ಬೇಕು ಮೇಜರ್ ಆಗಿ. ನಾವಂತೂ ಒಂದಿಷ್ಟು ಟೀಮ್ ಶಿವಮೊಗ್ಗದಿಂದ ಬಂದಿದ್ದೀವಿ. ಎಲ್ಲ ಯಾವ ಪ್ರಮೋಷನ್ ಮಾಡ್ತಿದೀವಿ ಅಂದ್ರೆ 100% ಈ ಫಿಲ್ಮ್ ಗೆಲ್ಲಬೇಕು, ಗೆದ್ದೇ ಗೆಲ್ಲತ್ತೆ. ನಮ್ಮೆಲ್ಲರ ಆಲ್ ದ ಬೆಸ್ಟ್ ಅವರಿಗಿರುತ್ತೆ. ವಿಶೇಷ ಏನಂತಂದ್ರೆ, ಈ ಫಿಲ್ಮ್ ಅವ್ರ ಫಿಲ್ಮ್ ಅಲ್ಲ, ನಮ್ಮ ಫಿಲ್ಮ್ ಇದು. ಅದಕ್ಕೋಸ್ಕರ ನಮ್ಮ ಕನ್ನಡ ಫಿಲ್ಮ್ ನಾವೆಲ್ಲ ಸೇರಿ ಬೆಳೆಸೋಣ ಅಂತ ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಅದ್ರ ಜೊತೆಗೆ ವಿಶೇಷ ಅಂದ್ರೆ, ನಮ್ಮ ಪ್ರೊಡ್ಯೂಸರ್ ಇದಾರಲ್ಲ, ಇದು ಒಂದೇ ಫಿಲ್ಮ್ ಇದೆಲ್ಲ, ಇನ್ನು ಹಲವಾರು ಫಿಲ್ಮ್ ಸಿಗಕ್ಕೆ ಅವಕಾಶ ಸಿಗ್ಬೇಕು ಅಂದ್ರೆ ಈ ಫಿಲ್ಮ್ ಗೆಲ್ಸ್ಬೇಕು. ಅವ್ರಿಗೆ ಧನ್ಯವಾದಗಳು ಸರ್.